ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಹಾಡ್ರಿ. ಅಂತರಂಗದ ಅಮೃತ, ಅಂತರನುಭವದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ಜೋರ್. ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಭಕ್ತಿಯೇ ಭಕ್ತ್ಯಾಮೃತ, ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ತ್ಯಾಗ ಬೆರೆತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಷ್ಟಾವರಣ ಪಂಚಾಚಾರ 6 ಸ್ಥಳಗಳದಮೃತ. ಕಾಯಕ ದಾಸೋಹ ಸಮತೆಯ ಅನುಭವದ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಶರಣರ ಚರಿತಾಮೃತ, ಶರಣರ ಚರಿತಾಮೃತ, ಶರಣರ ಚರಿತಾಮೃತ. ಜಯ ಮಂಗಲಂ ಜಯ ನಮಃ ಪಾರ್ವತೇ ಪತಯೇ ಶಿವ ಹರ ಹರ ಮಹಾದೇವ. ಶಿವ ಹರ ಹರ ಮಹಾದೇವ. ಶಿವ ಹರ ಹರ ಮಹಾದೇವ. ಸದ್ಗುರುದೇವನ ಪಾದಕೃಪಾಶೀರ್ವಾದದ ಬಲದೊಂದಿಗೆ ನಾನು ನೀವುಗಳೆಲ್ಲ ಕಳೆದ 12-13 ದಿನಗಳಿಂದ ಅತ್ಯಂತ ಪರಮ ಪವಿತ್ರವಾಗಿರುವ ಗುಡ್ಡಾಪುರದ ಮಹಾತಾಯಿ ಆಗಿರುವ ವರದಾನೇಶ್ವರಿ ಅಮ್ಮನವರ ಜೀವನ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಪುರಾಣ, ಪ್ರವಚನ, ಸತ್ಸಂಗ, ಅನುಭವ, ಚಿಂತನ, ಮಂಥನ, ಪ್ರಬೋಧನ ಇವುಗಳೆಲ್ಲ ನನಗೂ ನಿಮಗೆಲ್ಲ ಪ್ರಾಪ್ತವಾಗಿದೆ ಅಂದರೆ ಅನಂತ ಜನ್ಮಗಳಲ್ಲಿ ಮಾಡಿರುವಂಥ ಪುಣ್ಯದ ಶಕ್ತಿ ನಮ್ಮನ್ನು ವೀರಭದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ತೋರಿಸಿದೆ. ಇದು ನನ್ನ ನಿಮ್ಮೆಲ್ಲರ ಅಹೋಭಾಗ್ಯ. ಒಂದು ಕ್ಷಣದ ಸತ್ಸಂಗ ಎಂತಹ ಬದಲಾವಣೆಯನ್ನು ಜೀವನದಲ್ಲಿ ತರ್ತದೆ ಅಂದರೆ, ಸಿಖ್ ಧರ್ಮದ ಸಂಸ್ಥಾಪಕರಾಗಿರುವಂಥ ಗುರು ನಾನಕ್ ಅವರಿಗೊಂದು 10-11 ವರ್ಷ ತುಂಬಿತ್ತು. 10-11 ವರ್ಷಗಳು ತುಂಬಿರುವಾಗ
ಅವರ ತಂದೆಯವರು ಮಗನನ್ನು ಕಾಳಿನ ಅಂಗಡಿಯೊಳಗೆ ಈ ಜೋಳ, ಗೋಧಿ, ಹೆಸರು ಕಾಳು, ಅಲಸಂದಿ ಇವೆಲ್ಲ ಇರ್ತಾವಲ್ಲ, ಇಂಥ ಕಾಳಿನ ವ್ಯಾಪಾರ ಮಾಡ್ತಿದ್ರಂಥವ್ರು. ಅವರು ಗುರುಗಳು ಬಂದ ತಕ್ಷಣ ಮಗನಿಗೆ ಹೇಳಿದ್ರಂತೆ, ನಾನು ಸತ್ಸಂಗಕ್ಕೆ ಹೋಗ್ತಾ ಇದ್ದೇನೆ, ಗುರುಗಳ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇನೆ, ಒಂದಿಷ್ಟು ವ್ಯವಹಾರವನ್ನು ನೋಡಿಕೋ, ಅಂಗಡಿಯಲ್ಲಿ ಕೂತ್ಕೋ ಅಂತ ಹೇಳಿದರು. ಗುರು ನಾನಕ್ ಅವರು ಕೂತ್ಕೊಂಡ್ರು. ತಂದೆ ಹೋಗಿ ಸತ್ಸಂಗದಲ್ಲಿ ಗುರುಗಳ ಮುಂದೆ ಕೂತ್ಕೊಂಡು ಪ್ರವಚನ ಕೇಳ್ತಾ ಇದ್ರು. ಯಾರೋ ಒಬ್ಬರು ವ್ಯಾಪಾರಿ ಬಂದರು, ಗಿರಾಕಿ ಬಂದರು. ನನಗೊಂದು 50 ಸೇರು ಜೋಳ ಬೇಕು ಅಂದರು. ಗುರು ನಾನಕ್ ಅವರಂದರು, ಅವರು ಒಂದು ಸೇರಿಗೆ ಎಷ್ಟು ಬೆಲೆ ಅಂತ ನಮ್ಮ ತಂದೆಯವ್ರು ಹೇಳಿಲ್ಲ, ಬೇಕಾದರೆ ತೆಗೆದುಕೊಂಡು ಹೋಗಿ ಆಮೇಲೆ ನಮ್ಮ ತಂದೆಯವರಿಗೆ ನೀವು ಕಾಣಿಕೆಯನ್ನು ಕೊಡ್ರಿ ಹಣವನ್ನು ಅಂದರು. ಇಲ್ಲ, ನೀವು ಅದರ ಬೆಲೆಯನ್ನು ಹೇಳಿದರೆ ನನಗೂ ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ, ಒಂದಿಷ್ಟು ಹೇಳಬೇಕು ಅಂದಾಗ, ಆಯಿತು ತಾವು ಅಂಗಡಿ ಹತ್ರ ನಿಂತ್ಕೊಳ್ಳಿ, ನನ್ನ ತಂದೆಯವರು ಗುರುಗಳು ಬಂದಿದ್ದಾರೆ, ಸತ್ಸಂಗಕ್ಕೆ ಹೋಗ್ಯಾರ ನಮ್ಮ ತಂದೆಯವರು. ತಂದೆ ಗುರುಗಳು ಮುಂದೆ ಕೂತಿದ್ದ, ನೀವೆಲ್ಲ ಕೂತಿರಲ್ಲ ಇಚ್ಚಲ್ಕಾರಂಜಿ ತಾಯಂದರು, ಹೀಗೆ ಕೂತಿದ್ದ. ಮಗ ನೋಡಿದ, 10-12 ವರ್ಷದ ಮಗ. ಎಷ್ಟು ಕಾಮನ್ ಸೆನ್ಸ್ ಇತ್ತಂದ್ರೆ, ಮನುಷ್ಯನಿಗೆ 3 ಸೆನ್ಸ್ ಇರ್ಬೇಕು. ಒಂದು ಟೈಮ್ ಸೆನ್ಸ್, ಇನ್ನೊಂದು ಡಿವೈನ್ ಸೆನ್ಸ್, ಮೂರನೇದ್ದು ಕಾಮನ್ ಸೆನ್ಸ್. ಈ 3 ಸೆನ್ಸ್ ಇರಲಿಲ್ಲ ಅಂದ್ರೆ ಅವನಿಗೆ ನಾನ್ ಸೆನ್ಸ್ ಅಂತ ಕರೀತಾರೆ. ಡಿವೈನ್ ಟೈಮ್ ಸೆನ್ಸ್ ಅಂದರೆ ಸಮಯ ಪ್ರಜ್ಞೆ ಇರಬೇಕು, ದೈವಿ ಪ್ರಜ್ಞೆ ಇರಬೇಕು, ಅದರ ಜೊತೆಗೆ ಸಾಮಾನ್ಯ ಪ್ರಜ್ಞೆನೂ ಇರಬೇಕು. ಎಷ್ಟು 10-12 ವರ್ಷದ ಬಾಲಕನಿಗೆ ಎಂಥ ತಿಳುವಳಿಕೆ ಇತ್ತು ಅಂದರೆ, ನನ್ನ ತಂದೆ ಪ್ರವಚನ ಕೇಳ್ತಾ ಇದ್ದಾನೆ, ಇದುವರೆಗೂ ವ್ಯವಹಾರದಲ್ಲೇ ತನ್ನ ಬದುಕನ್ನು ಕಳೆದಿರುವ ನನ್ನ ತಂದೆ ಮಹಾಗುರುಗಳ ಮುಂದೆ ಕೂತ್ಕೊಂಡು ಪ್ರವಚನವನ್ನು ಕೇಳುವಾಗ ನಾನು ತೊಂದರೆ ಮಾಡಬಾರ್ದು ನಮ್ಮ ಅಪ್ಪಗ ಅಂದರು. ಹಿಂತಿರುಗಿ ಬಂದ, ಇಲ್ಲ ನಮ್ಮ ತಂದೆಯವರು ಪ್ರವಚನ ಕೇಳ್ತಾ ಇದ್ದಾರೆ, ದಯವಿಟ್ಟು ಆಮೇಲೆ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಜೋಳ ಕೊಡ್ರಿ ಅಂತ ಮತ್ತೆ ಕೇಳೋದಕ್ಕೆ ಬಂದ ಗಿರಾಕಿ. ಅವರಂದರು, ನನ್ನ ತಂದೆ ಸತ್ಸಂಗಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನೋಡ್ರಿ ಮತ್ತೆ ಹೋದ. ತಂದೆ ಇನ್ನೂ ಕೇಳ್ತಾ ಕೇಳ್ತಾ ತನ್ಮಯನಾಗಿದ್ದ. 3 ಸಾರಿ ಹೋಗಿ ಬಂದ ಮೇಲೆ, ನಿಮ್ಮ ತಂದೆಯವ್ರನ್ನ ಕೇಳಿ ನಾನು ಆಮೇಲೆ ಹಣ ಕೊಡ್ತೀನಿರಪ್ಪ, ನನಗೆ ಬಹಳಷ್ಟು ಈಗ ಜರೂರಾಗಿ ನನಗೆ ಜೋಳ ಬೇಕಾಗಿದೆ, ಗೋಧಿ ಬೇಕಾಗಿದೆ, ನೀವು ಕೊಡಬೇಕು ಅಂದಾಗ, ಜೋಳವನ್ನು ಅಳಿಯೋದಕ್ಕೆ ಗುರು ನಾನಕ್ ಅವರು ಸೇರು ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಈ ಕಡೆಗೆ ಈಗೆಲ್ಲ ಸೇರು ಹೋಗ್ಯಾವ, ಈಗೆಲ್ಲ KG ಮೇಲೆ, ನಮ್ಮದು KG ನಿಮ್ಮದು KG. ಯಾಕಂದ್ರೆ ನಮ್ಮ ಜೀವನ ಪ್ರಾರಂಭ ಆಗೋದನ್ನ LKG UKGಯಿಂದ ನೋಡಿ. ಸೇರು ತಗೊಂಡು ಅಳಿಯೋದಕ್ಕೆ ಗುರು ನಾನಕ್ ಅವರು ಪ್ರಾರಂಭ ಮಾಡಿದರೆ, ತಂದೆ ಬಂದು ಹಿಂದೆ ನಿಂತ್ಕೊಂಡಿದ್ದ. ಗುರುಗಳ ಸನ್ನಿಧಾನಕ್ಕೆ ಹೋಗಿ ಅರ್ಧ ಗಂಟೆ 1 ಗಂಟೆ ಸತ್ಸಂಗ ಕೇಳೋದ್ರೊಳಗನ ಗುರುಗಳ ಆಶೀರ್ವಾದದಿಂದ ನನ್ನ ಮಗ ವ್ಯಾಪಾರ ಮಾಡೋದನ್ನು ಕಲಿತಾ ಅಂತ ತಂದೆಗೆ ಸಂತೋಷ. ಮಗ ಸೇರನ್ನು ತೆಗೆದುಕೊಂಡು ಜೋಳವನ್ನು, ಗೋಧಿಯನ್ನು ಅಳಿಯೋದಕ್ಕೆ ಪ್ರಾರಂಭ ಮಾಡಿದ. ಅವರು ಹಿಂದಿಯವರ ಭಾಷೆ. 1 2 3 4 5 ಅಂತಿದ್ರು ಇವರು. ತಂದೆ ಹಿಂದೆ ನಿಂತ್ಕೊಂಡು, ವಾಹ್ ಶಬಾಷ್ ಬೇಟಾ, ಶಬಾಷ್ ಬೇಟಾ, ಶಬಾಷ್ ಬೇಟಾ, ಬಹುತ್ ಅಚ್ಚಾ ಕಾಮ್ ಕರ್ ರಹಾ ಹೈ, ಶಬಾಷ್ ಶಬಾಷ್, ನನ್ನ ಮಗ ಹೀಗಾದ. 6 7 8 9 10 11 12 ಅಂದ. ತಂದೆ ಮತ್ತೆ ಬಹಳ ಸಂತೋಷ, ವಾ ಶಬಾಷ್. ಮುಂದೆ 12 ಆಗಿಂದೇನ್ರಿ, 13 ಅನ್ಬೇಕಾಗಿತ್ತು. 13 ಅಂದ, 1 ಸೇರು ಹಾಕಿದ. ಮತ್ತು 13 ಅಂದ. 14 ಇಲ್ಲ, 15 ಇಲ್ಲ, 16 ಇಲ್ಲ, 17 ಇಲ್ಲ, 18 ಇಲ್ಲ, 19 ಇಲ್ಲ, 20 ಇಲ್ಲ, 21 ಇಲ್ಲ, 22 ಇಲ್ಲ, 23 ಇಲ್ಲ. ಇವ ಬರೀ 13 ಅವ್ರಪ್ಪಂದು, ಮುಂದೆ ಎಣಿಸೋದಕ್ಕೆ ಬರುತ್ತಿಲ್ಲೋ, ಬರೀ 13 ಅನ್ನಕತ್ತಿಯಲ್ಲ. ಗುರು ನಾನಕ್ ಅಂದ್ರು, ಇಸ್ಮೆ ಹೈ ಕ್ಯಾ ಮೇರಾ ಯೇ ಸಬ್ ಕುಚ್ ಹೈ 13 ಅಂದವ. ಅಂದ ಏನು ಮತ್ತು ಸತ್ಸಂಗದಾಗ ಗುರುಗಳು ನಾನು ಮಾತಾಡ್ಸಕ್ಕೆ ಬಂದಾಗ ಅವ್ರು ಏನಂದ್ರು, ಏ ಸಬ್ ಕುಚ್ ಹೈ 13 ಇಸ್ಮೆ ಕ್ಯಾ ಹೈ ಮೇರಾ. ಆದ್ರೆ ನಾವೆಲ್ಲ ಎದರ ಕುಂತೀವಿನ, ಮೇರಾ ಮೇರಾ, ಎಲ್ಲ ನಂದ ನನಗೆ. ನಮಗೆ 70 ಆದ್ರೂ ಮೇರಾದಾಗ ಅದೀವಿ. ಮೀರಾ 20 ಇದ್ದಾಗ ಮನೆ ಬಿಟ್ಟು ಹೋದರೂ ಕೂಡ ನಾವು ಮಾತ್ರ ಮೇರಾ ಅನ್ಕೊಂತನ ಕೂತ್ಕೊಂಡೀವಿ. ಎಲ್ಲ ನಂದ, ಎಲ್ಲ ನನಗೆ ಬೇಕು, ನನಗೆ ಬೇಕು. ಹಂತ ಹಂತವಾಗಿ ಸಂಸಾರದ ವ್ಯಾಮೋಹದಿಂದ ಹೊರಗಡೆ ನಾವು ಬರೋಕ್ಕೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ಗಂಡ್ಮಕ್ಳೆಲ್ಲ ಸಹಕಾರ ನೀಡ್ರಿ, ಹೆಚ್ಚಾಗ್ಯಾರ. ಸ್ವಲ್ಪ ಹೆಣ್ಮಕ್ಳಿಗೆ ಶಿವಣ್ಣರ
ಒಂದು ಸ್ವಲ್ಪ ಗಂಡ್ಮಕ್ಳು ಒಂದು ಸ್ವಲ್ಪ ಹಿಂದೆ ಕೂಡನ್ರಿ. ಏನು ಮಾಡೋದು, ಕರ್ನಾಟಕ ರಾಜ್ಯದಾಗ ಗಂಡ್ಮಕ್ಳಿಗೆ ಒಟ್ಟ ಜಾಗನ ಇಲ್ರಿ ಇಲ್ಲಿ. ದಯವಿಟ್ಟು ಒಂದು ಸ್ವಲ್ಪ ಅಲ್ಲಿ ಇದು ಇಲ್ಲಿ ಒಳಗಡೆಯಿಂದ ಯಾರು ಬರಬೇಡ್ರಿ. ಇನ್ನ ದೇವಸ್ಥಾನದ ಒಳಗಡೆಯಿಂದ ಯಾರು ಬರಬೇಡ್ರಿ. ಇನ್ನಲ್ಲಿ ಅಲ್ಲಿ ಬಂದ್ರಿ ಅಂದ್ರೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ತೊಂದರೆ ಆಗ್ತದೆ. ದಯವಿಟ್ಟು ಅಲ್ಲಿಂದ ಯಾರು ಬರಬೇಡ್ರಿ. ಬರೋ ಹಾಗಿದ್ರೆ ಆ ಕಡೆನೆ ಬನ್ನಿ. ನೋಡಿ, 60, 70, 80 ವರ್ಷ ಆದರೂ ಕೂಡ ನಮ್ದೆಲ್ಲ ಏನದ, ಎಲ್ಲ ನಂದೇ. ಇಲ್ಲಿ ನಾನು ನೀವುಗಳೆಲ್ಲ ಪರಮ ಪವಿತ್ರವಾಗಿರುವ ದಾನೇಶ್ವರಿ ಅಮ್ಮನವರ ಕಥಾಮೃತ ಕೇಳಕತ್ತೀವಿ. ದಾನೇಶ್ವರಿ ಅಮ್ಮನವರು ಎಂತಹ ಕಾಮಧೇನು ಕಲ್ಪವೃಕ್ಷ. ದಾನೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಯಾರ್ಯಾರೋ ಬಂದರು. ಬಂದವರೆಲ್ಲ ತಮ್ಮ ಕಷ್ಟ ಕಳ್ಕೊಂಡ ಹೋದ್ರು. ತಮ್ಮ ದುಃಖವನ್ನು ಕಳೆದುಕೊಂಡೇ ಹೋಗ್ಬಿಟ್ರು ಅವರು. ಬಹು ವರ್ಷಗಳಿಂದ ಮಾತನಾಡುವುದಕ್ಕೆ ಶಕ್ತಿ ಇಲ್ಲದೆ ಇರುವಂಥ ಒಬ್ಬ ಬಾಲಕ. ನನ್ನ ಮಗನಿಗೆ ಮಾತನಾಡಕ್ಕೆ ಬರೋದಿಲ್ಲ. ಊರು ಜನರೆಲ್ಲ ಮೂಗ 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 ಮೂಕ ಅಂತ ಕರೀತಾ ಇದ್ದಾರೆ. ಬಹಳಷ್ಟು ದೇವರುಗಳಿಗೆ ಹೋಗಿ ಬಂದ ತಾಯಿ. ಹಲವಾರು ದೇವರುಗಳ ಆರಾಧನೆಯನ್ನು ಮಾಡಿದ್ದು. ಯಾರೋ ಹೇಳಿದ್ರು, ಮಗಳ ಎಷ್ಟು ದೇವರಿಗೆ ಹೋದ್ರೂ ನಿನ್ನ ಮಗನ ಕಷ್ಟ ಪರಿಹಾರ ಆಗ್ತಾ ಇಲ್ಲವ. ಮಗನಿಗದಾಗಲೇ 19 ವರ್ಷ ತುಂಬೋದಕ್ಕೆ ಪ್ರಾರಂಭ ಆಗಿತ್ತು. ಮೂಕನಾಗಿರುವ ಮಗನಿಗೆ ಕನ್ಯಾ ಯಾರು ಕೊಡ್ತಾರಂತ ತಾಯಿಗೆ ಚಿಂತೆ. ಮೂಕನಾಗಿರುವಂಥ ಮಗುವನ್ನ ಮುಂದೆ ನನ್ನ ಮಗುವನ್ನ ಜೋಪಾನ ಮಾಡೋರು ಯಾರು ಅಂತ ತಾಯಿಗೆ ಚಿಂತೆ. ಮೂಕ ಅಂದ್ರೆ ಕಿವಿನೂ ಕೇಳಂಗಿಲ್ಲ, ಬಾಯಿ ಇರೋದಿಲ್ಲ. ಅವಾಗ ಯಾರೋ ಹೇಳಿದರು, ಮಗಳೇ, ಗುಡ್ಡಾಪುರದಲ್ಲಿ ಸಾಕ್ಷಾತ್ ಪಾರ್ವತಿಯ ಪ್ರತಿರೂಪ, ಕಲ್ಯಾಣದ ಶರಣ ಬಸವಣ್ಣನವರ ಕರುಣೆಯ ಪಡೆದ ಮಹಾತಾಯಿ ಗುಡ್ಡಾಪುರದ ವರದಾನೇಶ್ವರಿ ಅಮ್ಮ, ಬೇಡಿದ ಭಕ್ತರ ವರಗಳನ್ನು ನೀಡುವ ವರಮಾತೆ ವರದಾನೇಶ್ವರಿಯು ಇರುತಿಹಳು. ಮಗಳೇ, ಅಳಬೇಡ. ಒಬ್ಬ ಹಿರಿಯ ಹೆಣ್ಣು ಮಗಳು ಬಂದು ಹೇಳ್ತಾಳೆ, ಯಾರ್ದಾದ್ರೂ ಮನೆಯೊಳಗೆ ಕಷ್ಟ ಇತ್ತಂದ್ರೆ ಆ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ನಮಗೇನಾದ್ರೂ ಸಾಧ್ಯ ಆಗ್ತಿತ್ತಂದ್ರೆ ನಾವು ಭಾಗವಹಿಸ್ಬೇಕು. ಆ ಕಷ್ಟ ಇನ್ನಷ್ಟು ಚಲೋ ಆದಾಗ ಸಂತೋಷ ಪಟ್ಟಿವಪ್ಪ ಅಂದ್ರೆ ನಿಮಗೂ ಕಷ್ಟ ಬರೋದ್ರಾಗ ಏನು ತಡ ಆಗೋದಿಲ್ಲ. ಅವ್ರು ನಮ್ಮನ್ನು ಎಷ್ಟೇ ದ್ವೇಷ ಮಾಡಲಿ, ನಾವು ಮಾತ್ರ ನಮ್ಮಿಂದ ಏನಾದರೂ ಅವ್ರಿಗೆ ಒಳ್ಳೇದಾಗತ್ತಪ್ಪ ಅಂದ್ರೆ ನಾವು ದ್ವೇಷ ಭಾವವನ್ನು ಮರಿಬೇಕು. ಆದರೆ ದುರ್ದೈವ ಇವತ್ತು ಏನಾಗಿದೆಯಪ್ಪ ಅಂದ್ರೆ ಅಕ್ಕಪಕ್ಕದ ಮನೆಯೊಳಗೆ ನಾವು ಇರ್ತೀವಿ. ಎಷ್ಟು ಮಾನವೀಯ ಮೌಲ್ಯಗಳಿಂದ ನಾವು ಕುಸಿದು ಹೋಗ್ಬಿಟ್ಟಿವಪ್ಪ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರು ಹೇಳ್ತಾರೆ, ಮ್ಯಾನ್ ಹ್ಯಾಸ್ ಲರ್ನ್ ಟು ಫ್ಲೈ ಲೈಕ್ ಎ ಬರ್ಡ್ ಇನ್ ದ ಏರ್, ಹಿ ಹ್ಯಾಸ್ ಲರ್ನ್ ಟು ಸ್ವಿಮ್ ಲೈಕ್ ಎ ಫಿಶ್ ಇನ್ ದಿ ವಾಟರ್, ಬಟ್ ಹಿ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್. ಮನುಷ್ಯ ಆಕಾಶದಲ್ಲಿ ಹಕ್ಕಿ ಹಾಗೆ ಹಾರುವುದನ್ನು ಕಲ್ತಿದ್ದಾನೆ, ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲ್ತಿದ್ದಾನೆ. ಆದರೆ ಮನುಷ್ಯನಾಗಿ ಮಾನವೀಯ ಮೌಲ್ಯಗಳನ್ನು, ಜೀವನ ಮೌಲ್ಯಗಳನ್ನು, ದಯಾ, ಧರ್ಮ, ಪರೋಪಕಾರ, ಈ ಭಾವನೆಗಳೆಲ್ಲವೂ ಕೂಡ ಇವತ್ತು ನಮ್ಮಲ್ಲಿ ಬತ್ತಿ ಹೋಗ್ತಾ ಇದ್ದಾವೆ. ಅಕ್ಕಪಕ್ಕದ ಮನೆಯೊಳಗೆ ಯಾರಾದರೂ ನೋವಿಗೆ ಒಳಗಾಗ್ಯಾರಂದ್ರೆ ನಾವು ಸಹಾಯ ಹಸ್ತವನ್ನು ಚಾಚಲೇಬೇಕು. ಆದ್ರೆ ನಾವು ಇವಾಗ ಯಾವಾಗ ಮಾತಾಡ್ಸೋಕೆ ಹೋಗ್ತೀವಿ ರೀ ಅವ್ರನ್ನ, ಅವ್ರು ಯಾವಾಗ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ, ಅವರು ICUದೊಳಗೆ ಕರ್ಕೊಂಬರ್ರಿ. ICUದೊಳಗೆ, ICU ಅಂದ್ರೆ ಗೊತ್ತಾಯ್ತಾ? ಈ ಕಡೆ ಅದಾವ ಇಲ್ರಿ, ಎಲ್ಲ ಕಡೆ ಅದಾವ. ICU ಅಲ್ಲಿ ಗ್ಲಾಸ್ನೊಳಗೆ ಒಳಗೆ ಹೋಗಿ ಅಡ್ಮಿಟ್ ಮಾಡಿರ್ತಾರ. ಬಾಯಿಗೆ ಏನು ಹಾಕಿರ್ತಾರೆ. ಅವಾಗ ನೀವು ಬ್ರೆಡ್ ತೊಗೊಂಡು ಬಿಸ್ಕಿಟ್ ತೊಗೊಂಡು ಹೋದರೂ ಒಳಗಡೆ ಬಿಡಂಗಿಲ್ಲ, ನಿಮ್ಮನ್ನು ಬಿಡೋದೇ ಭಾಳ ಕಷ್ಟ. ಅವಾಗ ನೀವು ಹೋಗಿ ಅಕ್ಕಪಕ್ಕದಾಗ ನಿಂತ್ಕೊಂಡು ಅಳೋದು ಅವ್ರ ಮುಂದೆ, ಏನವ ಹಿಂಗಾಗೈತಿ. ಆ ಹೆಣ್ಮಗಳು ಕಣ್ಣಾಗೂ ನೀರು ಬರ್ತಿರ್ತಾವೆ. ಅಲ್ಲೇ ಪಕ್ಕಕ್ಕಿದ್ದೆ, ಮಾತಾಡುವಂಥ ಆಸೆ ಇತ್ತು, ಒಂದಿನಾರ ಮಾತಾಡಿಸ್ತಿಲ್ಲ, ಬಾಗಿಲ ಮುಚ್ಕೊಂಡು. ಈಗ ಮಾತಾಡಕ್ಕೆ ಬರಂಗಿಲ್ಲ, ಈಗ ಮಾತಾಡ್ಸಕ್ಕೆ ಬರೋದಿಲ್ಲ, ಮಾತಾಡ್ಸಕ್ಕೆ ತಿನ್ನಕ್ಕೆ ಬರಂಗಿಲ್ಲ, ತಿನ್ನಕ್ಕೆ ತೊಗೊಂಡು ಹೋಗೋದು. ಆಸ್ಪತ್ರೆಗೆ ಹಿಂದಿದ್ದವರು ತಿಂದು ಗಟ್ಟಿಯಾಗಿ ಬಂದುಬಿಡ್ತಾರೆ. ನಾ ಹೇಳೋದಿಷ್ಟೇ, ಒಂದಿಷ್ಟು ಪ್ರೀತಿ ಮಾಡೋದನ್ನು ಕಲಿಯೋಣ. ಈ ಜಗತ್ತಿಗೆ ನಾವು ಬಂದಿರುವುದು ದ್ವೇಷವನ್ನು ಮಾಡೋದಕ್ಕಾಗಿ ಅಲ್ಲ, ಮತ್ತೊಬ್ಬರನ್ನು ದೂಷಿಸುವುದಕ್ಕಾಗಿ ಅಲ್ಲ. ದಾನೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ
ಸುಮಾರು 19 ವರ್ಷ ತುಂಬಿರುವ ಬಾಲಕನನ್ನು ಕರ್ಕೊಂಡೊಬ್ಬ ತಾಯಿ ಹೊರಟಾಳ. ನನ್ನ ಮಗನಿಗೆ ದಾನೇಶ್ವರಿ ಅಮ್ಮನವರ ಕರುಣೆಯಾಗ್ತದೆ, ಕೃಪೆಯಾಗ್ತದೆ ಅನ್ನುವಂಥ ನಂಬುಗೆಯೊಂದಿಗೆ, ಅಚಲವಾಗಿರುವಂಥ ವಿಶ್ವಾಸದೊಂದಿಗೆ, ಶ್ರದ್ಧೆಯೊಂದಿಗೆ ಹೊರಟಿದ್ದಾರೆ. ಆದರೆ 4 ಜನ ಆ ತಾಯಿಯ ವಿಶ್ವಾಸವನ್ನು ಕುಗ್ಗಿಸುವುದಕ್ಕಾಗಿ ಹೇಳಿದ್ರಂತೆ, ಹುಟ್ಟಿದಾಗನ ಮೂಗದ ನೀವ, ಇನ್ನು ಗುಡ್ಡಾಪುರ ದಾನವ ಹತ್ರ ಹೋದ್ರೆ ಬಾಯಿ ಬರುತ್ತಾ ಇವಂಗ, ಬಾಯಿ ಬಂದ್ಕೊಳ್ಳಿ ಇವ್ನು ಕನ್ಯಾ ಕೊಡ್ತಾರೆ ಅಂದರು. ಹಾಗೆಲ್ಲ ಅಂತಾರೆ ಅಂತ ತಿಳ್ಕೊಂಡು ನಮ್ಮ ಶ್ರದ್ಧೆಯನ್ನು, ನಮ್ಮ ನಿಷ್ಠೆಯನ್ನು, ನಮ್ಮ ವಿಶ್ವಾಸವನ್ನು, ನಮ್ಮ ಭಾವನೆಯನ್ನು ಎಂದಿಗೂ ಕೂಡ ನಾವು ಕಡಿಮೆ ಮಾಡ್ಕೋಬಾರ್ದು. ದಾನೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ 19 ವರ್ಷ ತುಂಬಿರುವಂತಹ ಮಗನನ್ನು ಕರ್ಕೊಂಡ ತಾಯಿ ಪಾದಯಾತ್ರೆ ಮಾಡಕತ್ತಾಳ ಬರಿಗಾಲಿನಿಂದ. ನಮ್ಮ ಕರ್ಮ ಸವಿಬೇಕಾಗಿತ್ತಂದ್ರೆ ಪಾದಯಾತ್ರೆ ಮಾಡಲೇಬೇಕು. ಪುಣ್ಯಕ್ಷೇತ್ರಗಳಿಗೆ ನಾವು ಪಾದಯಾತ್ರೆ ಮಾಡಬೇಕು. ಅದರೊಳಗಿರುವ ಶಕ್ತಿ ಬೇರೆ ಯಾವುದರಲ್ಲಿಯೂ ಇಲ್ಲ. ದೇಹ ಏನು, ದೇಹದ ಮಹತ್ವ ಏನು ಅಂದಾಗ ನೀವು ಪಾದಯಾತ್ರೆ ಮಾಡಿದಾಗ್ಲೇ ಗೊತ್ತಾಗತ್ತೆ. ಈಗ ಇಲ್ಲೆಲ್ಲ ಅವ್ವರು ಕುಂತಾರೆ ನೋಡ್ರಿ, ಅವರು ನಮ್ಮ ಅಕ್ಕ ತಂಗಿಯರು, ಇವರೆಲ್ಲ ಅವರಿಗೂ ಮೊಣಕಾಲು ನೋವು ಬಂದವು. ಈಗ ಮೊಣಕಾಲು ನೋವು ಬಂದಿಂದನ ಮತ್ತು ಕಾಲಿಂದ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ಚಸ್ಮಾ ಬಂದವ್ರಿಗೆ ಕೇಳ್ರಿ, ಕಣ್ಣಿನ ಮಹತ್ವ ಗೊತ್ತಾಗತ್ತೆ. ಹಾರ್ಟ್ ಆಪರೇಷನ್ ಆದವ್ರಿಗೆ ಕೇಳ್ರಿ, ಹಾರ್ಟಿನ ಮಹತ್ವ ಗೊತ್ತಾಗತ್ತೆ. ಕಿಡ್ನಿ ಹೆಚ್ಚು ಕಡಿಮೆ ಆದವ್ರಿಗೆ ಕೇಳ್ರಿ, ಕಿಡ್ನಿ ಮಹತ್ವ ಗೊತ್ತಾಗತ್ತೆ. ಹೊಟ್ಟೆ ಹೆಚ್ಚು ಕಡಿಮೆ ಆಗಿ ಒಂದು 4 ಸರಿ ಹೋಗಿ ಬಂದವ್ರಿಗೆ ಕೇಳ್ರಿ ಹೆಂಗೈತಂತ. ಯಪ್ಪ ಏನಾರ ತಗೊಂತೇನೋ ಅಲ್ಲ. ಈಗ ನಾಳೆ ಜುಗುಳದವ್ರು ಬಡಂಗ್ ತರೋರು ಅದಾರ, ಎಲ್ಲರಿಗೂ ಜುಗುಳದ ಎಲ್ಲ ತಾಯಂದ್ರೆ ಸೇರಿ ಬಡಂಗ್ ತರೋರು ಅದಾರ. ಈಗ ತೊಗೊಂತೇನಂತಂದ್ರೆ ಒಂದು 5 ಸರಿ ಹೋಗಿ ಬಂದು ನೀವು ಏನಾರು ಮುಂದಿಡ್ರಿ, ಬ್ಯಾಡ ಮರೆಯ ಎಳ್ನೀರು ಅಟ್ಟು ಸಾಕು, ಅವು ಉಳ್ದಾಗ ಎಲ್ಲ ನೀರು ತೊಗೊಂತಿರ್ತಾನೆ. ಹಾಂ, ನಾ ಹೇಳೋದಿಷ್ಟೇ, ಅದು ಚೆನ್ನಾಗಿರ್ಬೇಕಾದ್ರೆ ಅದ್ರ ಮಹತ್ವ ನಮಗೆ ಗೊತ್ತಾಗಂಗಿಲ್ಲ. ನಮ್ಮ ಅಪ್ಪ ಇರುವವರೆಗೂ ನಮ್ಮ ತಂದೆಯ ಮಹತ್ವ ನಮಗೆ ಗೊತ್ತಾಗಂಗಿಲ್ಲ. ನಮ್ಮ ತಾಯಿ ಇರೋವರೆಗೂ ನಮ್ಮ ತಾಯಿ ಮಹತ್ವ ಗೊತ್ತಾಗೋದಿಲ್ಲ. ಗಂಡ ಇರೋವರೆಗೂ, ಹೆಂಡತಿ ಇರೋವರೆಗೂ ಗಂಡನ ಮಹತ್ವ ಹೆಂಡತಿಗೆ, ಹೆಂಡತಿ ಮಹತ್ವ ಗಂಡಗೆ ಗೊತ್ತಾಗಂಗಿಲ್ಲ. ಆದರೆ ಇರುವಾಗಲೇ ನಮ್ಮ ಜೀವನ ಸಮೃದ್ಧವಾಗಬೇಕಾದ್ರೆ ಅವರ ನಾವು ಇನ್ನೋವಾ ಕಾರ್ನೊಳಗೆ ಇಬ್ಬರು ಕೂಡಿ AC ಹಚ್ಕೊಂಡು ಅಡ್ಡಾಡಿದ್ರನ್ನ ಭಾಳ ದೊಡ್ಡದಂತ ತಿಳ್ಕೊಬಾರ್ದು. ಫಾರ್ಚುನರ್ದೊಳಗೆ ಮನೆ ಮೇಲೆ ಮನೆ ಕಟ್ಟಿ ಏನು ಚಲೋ ಎಲ್ಲ ಕೋಟ್ ಮಾಡಿ ಆರಾಮ್ ಗಾದಿ ಮೇಲೆ ಕೂಡೋದ ದೊಡ್ಡದಂತಲ್ಲ. ಜೀವನ ಅಂದ್ರೆ ಏನು ರೀ, ಗಂಡ ಹೊರಗಿಂದ ಬರಬೇಕಾದ್ರೆ 1 ಮೊಳ ಮೈಸೂರು ಮಲ್ಲಿಗೆ ಅಂತ ತಗೊಂಡು ಘಮ ಘಮ ಸುಮ ಸುಮ ಅನ್ನುವಂಥ ಮೈಸೂರು ಮಲ್ಲಿಗೆ. ಗಂಡ್ಮಕ್ಳು ದೂರ ಅದಾರ, ಏನು ಮಾಡಬೇಕು, ಮಾತಾಡೋಕ್ಕಾಗಲ್ಲ. ಇಲ್ಲಿ ಮಲ್ಲಯ್ಯ ಸ್ವಾಮಿಗಳು, ದಿನೇಶ್ ಇಬ್ಬರು ಅದಾರ, ಅವ್ರಿಗೆ ಇಲ್ಲೊಂದಿಬ್ಬರು ಅದಾರ, ಇವ್ರಿಗೆ ಹೇಳೋದು 1 ಮೊಳ ಮಲ್ಲಿಗೆ ಹೂವು. ನಾ ಹೇಳೋದು ಪ್ರಾಕ್ಟಿಕಲ್ ಲೈಫ್. ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ಯಾಕಂದ್ರೆ ಸೈನ್ಸ್ ಮಾಡಬೇಕಾದ್ರೆ ಲ್ಯಾಬ್ರೇಟ್ರಿ ಒಳಗೂ ಕೂಡ ಅಲ್ಲಿ ಎಕ್ಸಾಮ್ ಇರ್ತಾವೆ, ಲ್ಯಾಬ್ ಟೆಸ್ಟ್ ಅಂತ ಇರ್ತಾವೆ, ಅದಕ್ಕೂ ಮಾರ್ಕಸ್ ಇರ್ತವೆ. ಇದು ನಮ್ದು ಹೆಂಗಪ್ಪ ಅಂದ್ರೆ ವೀರಶೈವ ಧರ್ಮ ಥಿಯರಿ ಧರ್ಮ ಅಲ್ಲ, ಇದು ಪ್ರಾಕ್ಟಿಕಲ್ ಧರ್ಮ. ಇದು ಬರೀ ಹೇಳೋದಷ್ಟೇ ಅಲ್ಲ, ಇದು ಆಚರಣೆಯೊಳಗೆ ನೋಡಿ. 1 ಮೊಳ ಮಲ್ಲಿಗೆ ಹೂವು ಗಂಡ ಆದವ ನಿಮಗೆ ಮನೆಗೆ ಬರ್ಬೇಕಾದ್ರೆ 1 ಮೊಳ ಮಲ್ಲಿಗೆ ಹೂವು. ಹೆಣ್ಣಿಗೆ ಏನು ಬೇಕಾಗ್ಯದ, ಹೆಣ್ಮಕ್ಳಿಗೆ ಏನು ಬೇಕಾಗ್ಯದ? 1 ಮೊಳ ಮಲ್ಲಿಗೆಯ ಹೂವು, ಅದರ ಜೊತೆಗೆ 1-2 ಹಸಿರು ಬಳೆಗಳು. ಏನು ಇದ್ದದ್ದು ಒಂದಿಷ್ಟು ಐನಾಪುರ ಪೇಡೆನೋ, ಬೆಳಗಾವಿ ಕುಂದನೋ, ಒಂದಿಷ್ಟು ಚಲೋ ಸವಣೂರು ಖಾರನೋ, ಮುಂಬೈ ಹಲ್ವನೋ ಇರೋದನ್ನು ತಗೊಂಡು, ಒಂದಿಷ್ಟು ಗುಡ್ಡೆ ಬಿಸ್ಕೆಟು, ಒಂದಿಷ್ಟು ಪಾರ್ಲೇಜಿನೋ ಏನೋ ತಗೊಂಡು ಮನೆಗೆ ಒಂದಿಷ್ಟು ಹಿಂಗೆ ಬಂದುಬಿಟ್ಟು, ಮನೆಗೆ ಬಂದು ನಾಳೆ ಹೋಗಿ ನೋಡ್ರಿ ದಿನೇಶ್ ಅವ್ರ ಮನ್ಯಾಗ ಇದನ್ನು ಮಾಡಿ ನೋಡ್ರಿ, ಪ್ರಯೋಗ ಮಾಡಿ ನೋಡ್ರಿ. ಹಾಂ, 1 ಮೊಳ ಮಲ್ಲಿಗೆ ಹೂ ತೊಗೊಂಡು ಹೋಗ್ರಿ. ಮತ್ತು ಎಲ್ಲಿ ಸಿಗ್ತಾವಂತ ನನ್ನ ಕೇಳಬೇಡ, ಅದಕ್ಕೆ ಫೋನ್ಪೇ ನೀವು ಮಾಡ್ತೀರೇನಂತ ನನಗೆ ಅನ್ಬೇಡ. ಹಾಂ, ಅದಕ್ಕೆ 1 ಮೊಳ. ಅಕ್ಕವ್ರ ಹೆಸರೇನು ರೀ? ಹಾಂ, ರೂಪ ಅನ್ರಿ. ಈ ಗ್ರೂಪ್ನಾಗ ಒಬ್ರು ರೂಪಕ್ಕಂತ ಅದಾರ, ಯಾರು ಅದಾರಲ್ರಿ? ರೂಪ ಅಂತ ಯಾರು ಇದ್ದಂಗೆ ಅದಾರ ನಿಮ್ಮ ಗ್ರೂಪ್ನಾಗ ಅದಾರ. ಅದ ನೀವು ಫೋನ್ ಹಚ್ಚಿದ್ರಿ, ನಾನು ನಿಮ್ಗೆ ಹಚ್ಚಾರ ಅಂತ ತಿಳ್ಕೊಂಡಿದ್ದೆ. ಹಾಂ, ರೂಪ 4 ದಿನ ಹೋಗಿ ಬಂದ್ರಿ ರೂಪಕ್ಕರ ಹತ್ರ. ಮುಖದಾನ ಕಳೆನ ಬದಲಿ ಆಗೈತೆ ನೋಡ್ರಿ, ಎಲ್ಲ ಕೆಂಪಗಾಗ್ಯಾವ ನೋಡ್ರಿ. ಮಸಾಜ್ ಮಾಡ್ಸ್ಕೊಂಬಂದಿರ ಅಂತ ಕಾಣುತ್ತೆ. ಹಲ್ಲೆಲ್ಲ ಬೆಳ್ಳಗಾಗ್ಯಾವ, ಮೀಸಿ ಕಟ್ಟು ಚೆಂದ ಆಗೈತಿ. ಒಂದಿಷ್ಟು ಮನೆಗೆ ಹೋದ ಕೂಡಲೇನ ನಿಮ್ಮ ಹತ್ರ ಬಂದ ಕೂಡಲೇ ಯಜಮಾನಿ ಏನು ಮಾಡ್ಬೇಕು? ಜೀವನ ಅಂದ್ರೆ ಏನು ರೀ ಅವರ? ವೀಕೆಂಡ್ ಬಂದಾಗ ಒಂದಿಷ್ಟು ಪಾನಿಪುರಿ ತಿನ್ನೋದೇ ಜೀವನ ಅಲ್ಲ. ಹೊಟ್ಟೆ ಕೆಡಿಸುವಂಥ ಗೋಬಿ ಮಂಚೂರಿ ತಿನ್ನೋದೇ ಜೀವನ ಅಲ್ಲ. ಪಿಜ್ಜಾ ತಿಂದು 8 ದಿವಸ ಗಂಟಲೆ ಪ್ರಯತ್ನ ಮಾಡ್ಕೊತ ಕೂಡೋದು ಜೀವನ ಅಲ್ಲ. ಏನು ಜೀವನ? 1 ಮೊಳ ಮಲ್ಲಿಗೆ ಹೂವು ತಗೊಂಡು, ಎಷ್ಟಾದರೂ ವಯಸ್ಸಾಗಲಿ, ನಮ್ಮಲ್ಲಿ ಒಂದು ದೌರ್ಬಲ್ಯ ಏನೈತಪ್ಪ ಅಂದ್ರೆ, ಮಕ್ಕಳು ದೊಡ್ಡವರಾದ್ರೆ ಇನ್ನು ನಮ್ಮ ಹೆಂಡತಿ ಕೆಲಸ ಜೀವನ ಇರೋದು ಅವಾಗ. ಆಫ್ಟರ್ 40 ಜೀವನ ಚಲುವಾಗದ 40ರ ನಂತರ. ಏನು 1 ಮೊಳ ಮಲ್ಲಿಗೆ ಹೂವು ತೊಗೊಂಡದ, 50 ಆಗಲಿ 60 ಆಗಲಿ 70 ಆಗಲಿ
ಯಾಕ್ರಿ ಅವರ ಮನ್ಯಾಗ ಅಪ್ಪವ್ರ ಹೆಸರು ಏನು ರೀ? ಹಾಂ, ಕನ್ನಡ ಬರ್ತೈತಿ ನಿಮ್ಮದು? ಹಾಂ, ಗಜಾನಂದ್. ವಾ, ಏನಿಲ್ಲ ರೀ, ಅವ್ರಿಗೆ ಹೇಳಿದ್ರಿ ಹಲೋ ಮಿಸ್ಟರ್ ಗಜಾ ಅಂತ ಹೇಳೋದು. ಇಷ್ಟ ಜೀವನ ಭಾಳ ಗಂಭೀರ ತಗೊಳ್ಳಂದ ನಮ್ಮ ಜೀವನ ಹಿಂಗಾಗ್ಯಾವ. ಒಂದು ಮಡ ಮಲ್ಲಿಗೆ ಹೂ ತಗೊಂಡು ಹಿಂಗೆ ಯಜಮಾನ ಒಳಗೆ ಬಂದನಪ್ಪ ಅಂದ್ರೆ ಹಿಂಗೆ ಹೂ ತೊಗೊಂಡು ಬರ್ಬೇಕಂತ 60-70 ವರ್ಷ ಆಗಿರ್ಬೇಕು. ಹೂ ತೊಗೊಂಡು ಬಂದು ಏನೇನ 70-80 ವರ್ಷ ಆಗಿರೋಲಕ್ಕ ಹೆಣ್ತಂತಾಳ, ಅಯ್ಯೋ ಚೀಚಿ ಏನ್ರಿ ಇದೆಯಲ್ಲ, ಏನು ತಮಾಷೆ ಮಾಡ್ತಾ ಇದ್ದೀರಾ, ಏನು ಹುಡುಗಾಟಿಕೆ ಮಾಡ್ತಾ ಇದ್ದೀರಾ, ಅಯ್ಯೋ ಬಿಡಿ. ಹೂವು ತಗೊಳ್ಳೋದು ಅವಳ ಕೈಯಾಗ ಕೊಡೋದಲ್ಲ, ಮಡದಿಯ ಮುಡಿಯೊಳಗೆ ಹೂವನ್ನು ಮುಡಿಸಿ ಪ್ರೇಮದ ಸಂಕೇತವಾಗಿರುವಂಥ ಒಂದು ರೆಡ್ ರೋಸನ್ನು ಮುಡಿಸಿ ಎಷ್ಟು ಚಂದ ಕಾಣ್ತಾ ಇದೆಯಾ ತಾಯಿ. ಇದುವರೆಗೂ ನನ್ನ ಮಕ್ಕಳಿಗೆ ತಾಯಿಯಾಗಿದ್ದಿ, ಈಗ 60 ವರ್ಷದ ನಂತರ ನನಗೂ ತಾಯಿಯಾಗ್ಬಿಟ್ಟು, ಇದುವರೆಗೂ ನಿನಗೆ 2 ಮಕ್ಕಳಿದ್ರು ನಾನು ಗಂಡಲ್ಲ, ಈಗ ನಾನು ನಿನಗೆ 3ನೇ ಮಗ ಆಗ್ಬಿಟ್ಟಿನಂತ ಇಷ್ಟು ಹೂ ಮುಡಿಸ್ರಿ. ನೀವು ಹೋದ್ಮೇಲಿನೂ ಹೆಣ್ಮಕ್ಳು ನೀವು ಹೋದ್ಮೇಲಿನೂ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಳ್ಳಿ, ಹೆಂಡತಿ ನಗ್ನಗ್ತಾ ಇರ್ಬೇಕು. ಅಯ್ಯೋ, ನಿಮ್ಮಪ್ಪ ಹೊರಗಿಂದ ಬರಬೇಕಾದ್ರೆ ಏನು ಹೂವು ತಂದು ಮುಡಿಸ್ತಿದ್ದ. ಛೇ, 7 ಜನ್ಮಕ್ಕೆ ಅವನೇ ನನ್ನ ಗಂಡನಾಗಿ ಸಿಗ್ಬೇಕು. ಪರಮಾತ್ಮ ಅವನ ಆಶೀರ್ವಾದ ನನ್ನ ಮನೆ ಮೇಲೆ ಇರಬೇಕು, ನನ್ನ ಮೇಲೆ ಇರ್ಬೇಕು ಅಂತ ಮರಣದ ನಂತರವೂ ಬಯಸ್ಬೇಕು. ಇಲ್ಲಾಂದ್ರೆ ನಿಮ್ಮ ಮನೆಯವ್ರು ಹೆಂಗದಾರ್ರಿ? ಯಾರೋ ಒಬ್ರು ಕೇಳಿದ್ರಂತ, ಹೇಳ್ತಿರ್ತಾರೆ ಹಗಲಲ್ಲಿ, ನಿಮ್ಮ ಮನೆಯವ್ರು ಹೆಂಗದಾರ? ಸೀಮಂತ ಕಾರ್ಯ ನಡೆದಿತ್ತಂತ್ರಿ. ಅವ್ರು ಸೀಮಂತ ಕಾರ್ಯ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ಗೊತ್ತಾಗತ್ತೆ? ಸೀಮಂತ ಕಾರ್ಯ ಅಂದ್ರೆ ಕುಬ್ಸದ ಕಾರ್ಯ ಅಂತ, ಗರ್ಭಿಣಿ ಆದಾಗ ಮಾಡುವಂಥ ಮೊದಲನೇ ಕಾರ್ಯ. ಅಳಿಯ ಸೆಟ್ಕೊಂಡಿರ್ತಾನೆ, ಮಾವನ ಕಡೆಯಿಂದ ಅವಕಾಶ ತಗೊಳಕ್ಕೆ ಕೊನೆಯ ಅವಕಾಶ. ಅದು ಅರ್ಧ ತೊಲಿ ಹಾಕ್ಯಾರ, 1 ತೊಲಿ ಹಾಕ್ಯಾರ, ಜಗಳ. ಸೀಮಂತ ಕಾರ್ಯ ನಡೆದಿರ್ತದ. ಏನು ಸೀಮಂತ ಕಾರ್ಯ ನಡೆದಾಗ ತುಂಬು ಗರ್ಭಿಣಿ ಆಗಿರುವಂಥ ಹೆಣ್ಣು ಮಗಳು ಆ ಕುರ್ಚಿ ಮೇಲೆ ಕೂತಿರ್ತಾಳ. ಏನು ಹಸಿರು ಬಳೆ ತಡಿಸ್ಯಾರ, ಆರತಿ ಬೆಳಗ್ತಿರ್ತೀರಿ ನೀವೆಲ್ಲ, ಕಳಸ ಆರತಿ ಬೆಳಗ್ತಿರ್ತೀರಿ. ಆರತಿಯನ್ನು ಬೆಳಗುವಾಗ ಒಬ್ಬ ಹೆಣ್ಮಗಳಿಗೆ ಕೇಳಿದಂತ, ಆರತಿ ಬೆಳಗುವಂಥ ತಾಯಿಗೆ ಗರ್ಭಿಣಿ ಇರುವಂಥ ಹೆಣ್ಣು ಮಗಳು ಕೇಳಿದ್ಲು, ಏನೇ ಮತ್ತೆ ಮಾವನ ಹೆಸರು ಹೇಳು ಅಕ್ಕ ಅನ್ಲು. ಎಲ್ಲಿ ಬಿಡ ಯವ್ವ, ಅದು ನನ್ನ ಭಾಗಕ್ಕೆ ಇದ್ರು ಅದು ನೀವು ಅನ್ಬೇಕು, ನಾನು ತವರಿಗೆ ಹೋದಾಗ ತಳಮಾಳ ಮನದಾಗ ಅದನ್ನೆಲ್ಲ ಬಲ್ಲೇನಾ, ಮಂದಾರ ಮಲ್ಲಿಗೆ ಕೇದಾರ ಸಂಪಿಗೆ ಹೂವನ್ನ ಮುಡಿಸಲೇನಾ, ನನ್ನಲ್ಲೇ ಹೂವನ್ನ ಮುಡಿಸಲೇನಾ. ಸಿಟ್ಟಾಕ ನನ್ನಾಕಿ ನಾನೇನ ಮಾಡೀನಿ, ಹೊಟ್ಟಾಗಿನ ಮಾತರ ಹೇಳ. ಸಿಟ್ಟು ಸಹಿತನೆ ಗುಟ್ಟಾಗಿ ಉಳಿದರ ಸುಟ್ಟೀತು ನನ್ನ ಜೀವ, ಸತ್ಯ ಎಂಬುವುದರ ಹೇಳ. ಸತ್ಯ ಎಂಬುವುದರ ಹೇಳ. ಸಿಟ್ಟಾಕ ನನ್ನಾಕಿ ನಾನೇನ ಮಾಡೀನಿ, ಹೊಟ್ಟಾಗಿನ ಮಾತ ಹೇಳ. ಸಿಟ್ಟು ಸಹಿತನೆ ಗುಟ್ಟಾಗಿ ಉಳಿದರ ಸುಟ್ಟೀತು ನನ್ನ ಜೀವ, ಸತ್ಯ ಎಂಬುವುದರ ಹೇಳ. ಸತ್ಯ ಎಂಬುವುದರ ಹೇಳ. ನನ್ನೆದೆಯ ಗುಡಿಯಾಗ ನಿನ್ನನ್ನು ಇಟ್ಟೇನ, ನಿನ್ನಾಸೆ ಬಾಸೆಯಾಡ. ನನ್ನೆದೆಯ ಗುಡಿಯಾಗ ನಿನ್ನನ್ನು ಇಟ್ಟೇನ, ನಿನ್ನಾಸೆ ಬಾಸೆಯಾಡ. ನಾನೇ ಇರುವೇನೆಂದು ನೀನು ನನ್ನವನೆಂದು, ನಾನೇ ಇರುವೇನೆಂದು ನೀನು ನನ್ನವಳೆಂದು, ನಾ ಕೊಡುವ ಭಾಷೆ ನೋಡ ನನ್ನಲ್ಲಿ, ನಾ ಕೊಡುವ ಭಾಷೆ ನೋಡ. ನಾ ಕೊಡುವ ಭಾಷೆ ನೋಡ ನನ್ನಲ್ಲಿ, ನಾ ಕೊಡುವ ಭಾಷೆ ನೋಡ. ಸಿಟ್ಟಾಕ ನನ್ನಾಕಿ ನಾನೇನ ಮಾಡೀನಿ, ಹೊಟ್ಟಾಗಿನ ಮಾತರ ಹೇಳ. ನಾ ಬಡವನಂತ ಮನದಾಗ ಚಿಂತಿ ಅನುದಿನವೂ ಸುಡುವುದೇನಾ. ನಾ ಬಡವನಂತ ಮನದಾಗ ಚಿಂತಿ ಅನುದಿನವೂ ಸುಡುವುದೇನಾ. ನಾ ಸಿರಿಯ ತರುವೆ ಅನುರಾಗ ಎಳೆವೆ, ನಾ ಸಿರಿಯ ತರುವೆ ಅನುರಾಗ ಎಳೆವೆ, ನಿನ್ನಾಸೆ ತೀರದೇನಾ ನನ್ನಲ್ಲಿ, ನಿನ್ನಾಸೆ ತೀರದೇನಾ.
ನಿನ್ನಾಸೆ ತೀರದೇನಾ ನನ್ನಲ್ಲಿ ನಿನ್ನಾಸೆ ತೀರದೇನಾ ಸಿಕ್ಕಾಕ ನನ್ನಾಕಿ ನಾನೇನ ಮಾಡೀನಿ ಹೊಟ್ಟಾಗಿನ ಮಾತನ ಹೇಳ ಗುರುಗಳು ಬರುವಾಗ ದಯವಿಟ್ಟು ಯಾರು ಕೈ ಹಾಕಬಾರ್ದು ಮಧ್ಯೊಳಗೆ. ಕೈ ಹಾಕಿ ಅಲ್ಲಿ ನಮಸ್ಕಾರ ಮಾಡುವಂತ ಪ್ರಯತ್ನ ಮಾಡಬೇಡ್ರಿ. ಆಮೇಲೆ ಎಲ್ಲರಿಗೂ ಸಾಮೂಹಿಕವಾಗಿ ದರ್ಶನ ಕೊಡ್ತಾರೆ. ತವರಿಗೆ ಹೋದಾಗ ತಳಮಾಳ ಮನದಾಗ ಅದನ್ನೆಲ್ಲ ಬಲ್ಲೆ ಏನಾ ನಾಸಿರಿಯ ತರುವೆ ಅನುರಾಗ ಇಡುವೆ ನಾಸಿರಿಯ ತರುವೆ ಅನುರಾಗ ಇಡುವೆ ಅದನ್ನೆಲ್ಲ ಬಲ್ಲೆ ಏನಾ ನನ್ನಲ್ಲಿ ಅದನ್ನೆಲ್ಲ ಬಲ್ಲೆ ಏನಾ ಅದನ್ನೆಲ್ಲ ಬಲ್ಲೆ ಏನಾ ನನ್ನಲ್ಲಿ ಅದನ್ನೆಲ್ಲ ಬಲ್ಲೆ ಏನಾ ಸಿಕ್ಕಾಕ ನನ್ನಾಕಿ ನಾನೇನ ಮಾಡೀನಿ ಹೊಟ್ಟಾಗಿನ ಮಾತ ಹೇಳ ಊರ ಮಂಜಾಗ ನನ್ನಾಕಿ ನೀನಂತ ಜೊತೆ ನಿಂತು ಮೆರೆಸಾಲೇನಾ ಊರ ಮಂಜಾಗ ನನ್ನಾಕಿ ನೀನಂತ ಜೊತೆ ನಿಂತು ಮೆರೆಸಾಲೇನಾ ಮಂದಾರ ಮಲ್ಲಿಗೆ ಕೇದಾರ ಸಂಪಿಗೆ ಮಂದಾರ ಮಲ್ಲಿಗೆ ಕೇದಾರ ಸಂಪಿಗೆ ಹೂವನ್ನು ಮುಡಿಸಲೇನಾ ನನ್ನಲ್ಲಿ ಹೂವನ್ನು ಮುಡಿಸಲೇನಾ ಹೂವನ್ನು ಮುಡಿಸಲೇನಾ ನನ್ನಲ್ಲಿ ಹೂವನ್ನು ಮುಡಿಸಲೇನಾ ಸಿಕ್ಕಾಕ ನನ್ನಾಕಿ ನಾನೇನ ಮಾಡೀನಿ ಒಟ್ಟಾಗಿನ ಮಾತರ ಹೇಳ ಸಿಟ್ಟು ಸಹಿತನೇ ಗುಟ್ಟಾಗಿ ಉಳಿದರೆ ಸುಟ್ಟೀತು ನನ್ನ ಜೀವ ಸತ್ಯ ಎಂಬುವುದರ ಹೇಳ ಸತ್ಯ ಎಂಬುವುದರ ಹೇಳ ಸತ್ಯ ಎಂಬುವುದರ ಹೇಳ ಸತ್ಯ ಎಂಬುವುದರ ಹೇಳ. ಇಷ್ಟೇ. ನಿಮ್ಮಲ್ಲಿ ಒಂದು ಸೂಚನೆ ಏನಪ್ಪಾ ಅಂದ್ರೆ ಇಲ್ಲೇನು ದಾರಿಯಲ್ಲಿ ಕೂತೀರಿ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸುವಾಗ ದಯವಿಟ್ಟು ಕೈ ಹಾಕಿ ನಮಸ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡ್ರಿ. ಕಾಲಿಗೆ ತೊಂದರೆ ಆಗ್ತದೆ, ಮತ್ತೆ ಮುಂದೆ ಬರೋದಕ್ಕೆಲ್ಲ ಅಡಚಣೆ ಆಗ್ತದೆ. ನೀವೆಲ್ಲಿ ಕೂತೀರಿ ಇವತ್ತು ಯಾರು ಹೇಳಕ್ ಹೋಗ್ಬೇಡ್ರಿ. ಎಲ್ಲಿ ಕೂತೀರಿ ಕುಂತಲ್ಲೇನ ಕೈ ಮುಗಿದ್ ಬಿಡ್ರಿ. ಅಂದ್ರೆ ಜಗದ್ಗುರುಗಳು ಬರೋದು ಎಲ್ಲರಿಗೂ ಕಾಣ್ತದೆ, ದೂರ ಇದ್ದವ್ರು ಎಲ್ಲರಿಗೂ ಕಾಣ್ತದೆ. ಯಾರು ಹೇಳೋದಕ್ಕೆ ಪ್ರಯತ್ನ ಮಾಡಬೇಡ್ರಿ. ಯಾರ್ಯಾರು ಹೇಳ್ಬೇಡ್ರಿ. ಅಕ್ಕನ ಬಳಗದವರು ಅಣ್ಣನ ಬಳಗದವರು ಎಲ್ಲ ಒಟ್ಟ ಯಾರು ಹೇಳ್ಬೇಡ್ರಿ. ಸುಮ್ ಕೊಡ್ರಿ. ಒಟ್ಟ ಪಾದಕ್ಕೆ ಹಾಕ್ರಿ ಹೂವನ್ನ ದೊಡ್ಡ ಮರ ಪಾದಕ್ಕೆ ಹಾಕ್ರಿ. ಗುರುಗಳು ಬರುವಾಗ ಪಾದಕ್ಕೆ ಹಾಕ್ರಿ. ಶಾಂತಿ ಇರ್ಬೇಕು. ಇನ್ನು ಮುಂದೆ ಏನೆಲ್ಲ ಐತಿ ಸಿಟಿಗೆ ಮತ್ತು ನಮ್ಮ ದೊಡ್ಡಮ್ಮ ನೀನು ಅವರ ಈ ಕಡೆ ಇನ್ನೂ ಬಂದಿಲ್ಲ. ಬೇಡವಾಗಿರುವಂಥ ಮಡದಿ ಆಗಿದ್ರೆ, ಬೇಡವಾಗಿರುವಂಥ ಗಂಡ ಆಗಿದ್ರೆ ಆ ಹೆಣ್ಮಗಳು ಎಂದು ಕೂಡ ಗಂಡನ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾವ ಯಜಮಾನ ಪ್ರೀತಿ ಮಾಡಿರ್ತಾನೆ, ಯಾವ ಯಜಮಾನ ವಾತ್ಸಲ್ಯ ಕೊಟ್ಟಿರ್ತಾನೆ, ಯಾವ ಯಜಮಾನ ಆ ತಾಯಿಯ ತವರು ಮನೆಯಲ್ಲಿರುವಂಥ ತಂದೆ ತಾಯಿಗಳನ್ನ ಮರೆಸಿ ಅಂತಃಕರಣ ತುಂಬಿ ಇವರು ಕೇವಲ ನನ್ನ ಮಕ್ಕಳಿಗೆ ತಾಯಿ ಆಗೋದಕ್ಕಾಗಿ ಮಾತ್ರ ಬಂದಿಲ್ಲ, ಯಡೂರು ಕ್ಷೇತ್ರದಲ್ಲಿರುವಂಥ ಭದ್ರಕಾಳಿಯ ಅಂಶಗಳೇ ಇವಳು ಅನ್ನುವಂಥ ಭಾವನೆಗೊಳಗಾಗಿ ಯಾವ ಹೆಣ್ಣು ಮಗಳನ್ನ ಪುರುಷ ಗೌರವಿಸುತ್ತಾನೆಯೋ ಆ ಮನೆಯಲ್ಲೇ ಕೊಲ್ಲಾಪುರದ ಮಹಾಲಕ್ಷ್ಮಿಯ ವಾಸ ಇರ್ತದೆ. ಹೆಣ್ಣು ಮಕ್ಕಳನ್ನ ಗೌರವಿಸುವಂತಹ ಸಂಸ್ಕೃತಿ ಬರೀ ಭಾಷಣದೊಳಗೆ ಆಗ್ಬಾರ್ದಿದು, ನಮ್ಮದು ಆಚರಣೆಯೊಳಗಿರ್ಬೇಕು. ಗೌರವಿಸ್ಬೇಕು, ಪ್ರೀತಿಯಿಂದ ಕಾಣಬೇಕು. ಹೆಣ್ಣು ಮಕ್ಕಳನ್ನ ಗುಲಾಮರ ರೀತಿಯೊಳಗೆ ಎಂದಿಗೂ ನಡೆಸ್ಕೋಬಾರ್ದು. ಹೆಣ್ಣು ಅಂದ್ರೆ ಕೇವಲ ಹಡಿಯುವಂತ ಯಂತ್ರ ಅನ್ನುವಂಥ ಭಾವನೆಗೊಳಗಾಗಬಾರ್ದು. ಅವಳು ಸಾಕ್ಷಾತ್ ಪಾರ್ವತಿ ದೇವಿ ಅನ್ನುವಂಥ ಭಾವನೆಗೆ ಒಳಗಾಗಿ ಅವಳನ್ನು ಗೌರವಿಸುವಂಥ ಪ್ರವೃತ್ತಿ ನಮ್ದಾಗಬೇಕು. ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸುವಾಗ ಕೇವಲ ಕೈಗಳನ್ನು ಮುಗಿರಿ, ಯಾರು ಮಾತಾಡಬಾರ್ದು. ಪರಮಾತ್ಮ ಬರಕತ್ತನಪ್ಪ ಅಂದ್ರೆ ನಿಶಬ್ದ ಇರಬೇಕು, ಕೈಗಳನ್ನು ಮುಗಿಬೇಕು, ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾರ್ಯಾರ ಸಂಕಷ್ಟಗಳು ಇದುವರೆಗೂ ನಿಮಗೆಲ್ಲ ಏನೆಲ್ಲ ಕಷ್ಟಗಳು ಭದ್ರಕಾಳಿ ಅಮ್ಮನವರ ಸನ್ನಿಧಾನದಿಂದ, ವಿರೂಪಾಕ್ಷ ಸ್ವಾಮಿಯ ಸನ್ನಿಧಾನದಿಂದ ಸಾಕ್ಷಾತ್ ಶ್ರೀಗಿರಿಯ ಮಲ್ಲಯ್ಯನೇ ನಮ್ಮೆಲ್ಲರಿಗೂ ದರ್ಶನವನ್ನ ನೀಡುವುದಕ್ಕಾಗಿ
ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ನಮ್ಮೆಲ್ಲರಿಗೂ ಕೂಡ ತಮ್ಮ ದಿವ್ಯ ದರ್ಶನವನ್ನ ಕರುಣಿಸುವುದಕ್ಕಾಗಿ ಮಹಾಪೂಜ್ಯರು ಬರ್ತಾ ಇದ್ದಾರೆ. ನಿಮ್ಮ ಕೈಗಳ ಮೇಲೆ ಹೋಗ್ಲಿ, ಅವರು ಮಹಾಪೀಠವನ್ನ ವಿರಾಜಮಾನರಾಗುವವರೆಗೂ ಕೂಡ್ರಿ, ಯಾರು ಎದ್ನಿಲ್ಬಾರ್ದು. ಹಾ, ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿಯ ಮಲ್ಲಯ್ಯ. ಪುರುಷ ಸೂಕ್ತ. ಮೈಕ್ ಮೈಕ್ ಮೈಕ್. ಹಾ. ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿಂ ವಿಶ್ವದೋ ವೃತ್ವಾ ಭೂತಂ ಯಶ್ಚ ಭವ್ಯಂ ಯದಾಮೃತತ್ವಶೇಷಾನಃ ಯದನಚೇನಾದಿಮಹತಿ ಏತಾವಾನಸ್ಯ ಮಹಿಮಾ ಅದೋಧ್ಯಾಯಾಗುಂಶ್ಚ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾಧೂರ್ಧ್ವವದೈ ಪುರುಷಃ ಪಾದೋಸ್ಯೇಹಾಪಮಾತ್ ಪುನಃ ತತೋ ವಿಶ್ವಂ ಪ್ರಕ್ರಾಮದ ಶಾಸನಾನಿ ಶನೇ ಅಭಿ ತಸ್ಮಾತ್ ಪುರುಷಃ ಅಲ್ಲಿ ಈಗ ಸ್ಥಳಾವಕಾಶ ಜಾಗದಲ್ಲಿ ಎಲ್ಲ ಸದ್ಭಕ್ತರು ಕುತ್ಕೊಳ್ಬೇಕು. ಕುತ್ಕೊಳ್ಳಲ್ಲ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ. ಕೈ ಮ್ಯಾಲ ಎಲ್ಲರೂ. ಹಾ, ಎಲ್ಲರೂ ಅಣ್ಣನ ಬಳಗದವರು, ಅಕ್ಕನ ಬಳಗದವರು, ಅದ್ರ ಮಧ್ಯದೊಳಗೆ ಇದ್ದಂತ ಬಳಗದವರು ಯಾರ್ಯಾರಿದ್ದೀರಿ ಎಲ್ಲರ ಕೈಗಳ ಮೇಲೆ ಹೋಗ್ಬೇಕು. ಅರ್ಧ ಪೂರ್ಣವಾಗಿ ಹೋಗುದು. ಹಾ, ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ. महात्मा बसवेश्वर महाराज की. भद्रकाली समेत वीरभद्रेश्वर महाराज की. भ्रमरांबा सहित मल्लिकार्जुन स्वामी महाराज की. गुड्डापुर वरदानेश्वरी माता की. श्रीमद जगद्गुरु डॉक्टर चन्न सिद्धराम पंडिताराध्य शिवाचार्य महाराज की. मानव ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಹರ 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 ಹರ. ಧನ್ಯವಾದ. ಒಟ್ಟು ಸುಮ್ ಕೂಡ್ರಿ. ಎಲ್ಲ ಕಡೆ ಡೋರ್ ಕ್ಲೋಸ್ ಆಗ್ಯಾವ. ರಾತ್ರಿ ಸರಿಯಾಗಿ 12 ಗಂಟೆಗೆ ಓಪನ್ ಆಕ್ಕವ. ಒಂದು 2 ನಿಮಿಷ ನಾನು ಮಾತಾಡಿ ನೇರವಾಗಿ ಈ ಷಟ್ಸ್ಥಲ ಪೀಠಾರೋಹಣದ ಕಾರ್ಯಕ್ರಮದಲ್ಲಿ ನಾನು ನೀವೆಲ್ಲರೂ ಭಾಗವಹಿಸೋಣ. ಇವತ್ತು ಬಹಳಷ್ಟು ಜನರಿಗೆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದವನ್ನು ದಯಪಾಲಿಸುವಂಥ ಕಾರ್ಯಕ್ರಮ ಇರೋದ್ರಿಂದ 2 ನಿಮಿಷಗಳಲ್ಲಿ ನಾನು ಮಾತು ಮುಗಿಸ್ಬಿಡ್ತೀನಿ. 2 ನಿಮಿಷ. ಇದೀಗ ವೇದಿಕೆಗೆ ದಯಮಾಡಿಸಿ ಷಟ್ಸ್ಥಲ ಪೀಠಾರೋಹಣವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ತಮ್ಮ ಅಮೋಘವಾದ ದರ್ಶನ ಆಶೀರ್ವಾದ ಭಾಗ್ಯವನ್ನು ದಯಪಾಲಿಸುತ್ತಲಿರುವ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪರಮ ಪವಿತ್ರವಾಗಿರುವ ಸನ್ನಿಧಾನಕ್ಕೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿರಿ. ಮಹಾಗುರುಗಳನ್ನ ಭಕ್ತಿಯಿಂದ ಸ್ವಾಗತ ಮಾಡೋಣ. ಯಾರೋ ಮುಂದೆ ಬರಕ್ಕೆ ಪ್ರಯತ್ನ ಮಾಡಬೇಡ್ರಿ. ಇಲ್ಲೆಲ್ಲೇ ಜಾಗ ಇಲ್ಲ, ನೀವು ಅಲ್ಲೇ ಕೂತ್ಕೋಬೇಕು. ಸಾಧ್ಯವಾದ್ರೆ ಅದರಿಂದ ಮೇಲೆ ಹೋಗಿ ಗೋಪುರ ಮೇಲೆ ಕೂತ್ಕೋರಿ. ಮತ್ತೆ ಜಾಗ ಇಲ್ಲ, ಏನು ಮಾಡೋಕ್ಕಾಗತ್ತೆ? ಇನ್ನೇನು ಸರಿ ಇದಾವೆ. ಇನ್ನು ನಾನು ಹೊರಗೆ ಕಳಿಸ್ತಾರೆ ನೋಡಿ. ಅದ್ರಾಗ ಸ್ವಲ್ಪ ಸಾಧ್ಯ ಆದ್ರೆ ಒಂದು ಸ್ವಲ್ಪ ಹತ್ಯೆಗೆ ಮುಂದೆ ಸರಿರಿ. ಸ್ವಲ್ಪ ಜಾಗ ಐತಿ, ಅಲ್ಲೆಲ್ಲಿ ಜಾಗ ಐತಿ, ಸ್ವಲ್ಪ ಸರಿರಿ ಸಾಧ್ಯವಾದರೆ. ಸಾಧ್ಯ ಆದ್ರೆ ಸರಿರಿ, ಇಲ್ಲಾಂದ್ರೆ ಪರವಾಗಿಲ್ಲ. ನೋಡು, ಆ ತಾಯಿ ಗುಡ್ಡಾಪುರಕ್ಕೆ ಹೊರಟ್ಲು ಮಗುವನ್ನು ಕರ್ಕೊಂಡು. 100 ಜನ 100 ಮಾತಾಡಿದರೂ ಕೂಡ ದಾನೇಶ್ವರಿ ಅಮ್ಮನವ್ರ ಮೇಲೆ ಇರುವ ವಿಶ್ವಾಸ ಕಡಿಮೆ ಆಗಲಿಲ್ಲ. ಹಲವಾರು ವರ್ಷಗಳಿಂದ ಮಾತನಾಡದೇ ಇರುವಂಥ ಮಗುವನ್ನು ಕರ್ಕೊಂಡು ಅಚಲವಾದ ನಂಬಿಕೆಯನ್ನು ಹೃದಯದಲ್ಲಿ ಇಟ್ಕೊಂಡು, ಅಮ್ಮ ನನ್ನ ಮಗನಿಗೆ ಮಾತನಾಡುವ ಶಕ್ತಿಯನ್ನು ಕೊಡ್ತಾಳೆ ಎನ್ನುವಂಥ ವಿಶ್ವಾಸ.
ಅಮ್ಮನ ಸನ್ನಿಧಾನಕ್ಕೆ ಹೋಗಿ ಭಕ್ತಿಯಿಂದ ಹಣೆ ಹಚ್ಚಿ ನಮಸ್ಕಾರ ಮಾಡಿದಾಗ ಅಮ್ಮನವರು ಆ ಬಾಲಕನ ಮಸ್ತಕದ ಮೇಲೆ ತಮ್ಮ ಶುದ್ಧವಾದ ತಮ್ಮ ವರದ ಹಸ್ತವನ್ನ ಪರುಷ ಹಸ್ತವನ್ನ ಸ್ಪರ್ಶ ಮಾಡಿ ಆ ಬಾಲಕನ ಕಿವಿಯೊಳಗ ನನ್ನ ಮಗ ಮೂಗದನಂತ ಹೇಳಿಲ್ಲ ಆ ತಾಯಿ. ನಿಜವಾದ ಡಾಕ್ಟರ್ ಹೇಗಿರ್ತಾರಪ್ಪ ಅಂದ್ರೆ ಹೋದ ತಕ್ಷಣನೇ ರೋಗ ಏನು ಅಂತ ಹಿಂಗ ಕೈ ಹಿಡಿದ್ಕೊಂಡೆ ಹೇಳ್ತಿದ್ರು ಆಗಿನ ಕಾಲಕ್ಕೆ. ಅಮ್ಮನವರು ಭವರೋಗವನ್ನು ಕಳೆಯುವಂತ ಮಹಾತಾಯಿಯವರು. ಆ ಮಗುವಿನ ಕಿವಿಯೊಳಗ ಓಂ ನಮಃ ಶಿವಾಯ ಒಂದೆರಡು ಮೂರು ಸರಿ ಅಂದ್ರೆ ಕಣ್ಣು ಮುಚ್ಕೊಂಡು ಪುಣ್ಯಕ್ಷೇತ್ರದಾಗ ಕುಂತೀವಿ ನಾವು, ಕೈಲಾಸದಾಗ ಕುಂತೀವಿ ನಾನು ನೀವೆಲ್ಲ. ಸಾಕ್ಷಾತ್ ನಡೆದಾಡುವ ಮಲ್ಲಯ್ಯನೇ ಬಂದು ನಮ್ಮ ಎದುರಿಗೆ ಕುತ್ಕೊಂಡು ನಮ್ಮೆಲ್ಲರ ಕಷ್ಟ ಪರಿಹಾರ ಮಾಡುವುದಕ್ಕಾಗಿ ತಮ್ಮ ಹಸ್ತಗಳನ್ನೆತ್ತಿ ಆಶೀರ್ವಾದ ಮಾಡಕತ್ತಾನ ಮಲ್ಲಯ್ಯ ಅಂದ್ರ ಇದಕ್ಕಿಂತಲೂ ಮಂಗಲಮಯವಾದ ಸಮಯ ಮತ್ತೊಂದಿಲ್ಲ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ದಾನೇಶ್ವರಿ ಅಮ್ಮನವರು ಆ ಬಾಲಕನ ಕಿವಿಯಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇಷ್ಟು ಉಪದೇಶ ಮಾಡಿದರು. ಆ ಬಾಲಕನಿಗೆ ತಮ್ಮ ಪ್ರೀತಿಯ ಮಾತುಗಳಿಂದ ಅಮ್ಮನವರು ಹೇಳ್ತಾರೆ, ನಿನ್ನ ತಾಯಿಯನ್ನ ಎಷ್ಟು ವರ್ಷಗಳವರೆಗೆ ಹೀಗೆ ಮನಸ್ಸನ್ನು ನೋಯಿಸ್ತೀಪ, ನೀ ಯಾವಾಗ ಬಾಯಿ ತೆಗಿತೀಯ, ಯಾವಾಗ ನನ್ನ ಕಂದ ಎಲ್ಲ ಮಕ್ಕಳ ಹಾಗೆ ಬಾಯಿ ತೆಗೆದು ಒಮ್ಮೆ ನನ್ನ ಪ್ರಾಣ ಹೋಗುವ ಪೂರ್ವದಲ್ಲಿ ಅವ್ವ ಅಂತ ಕರಿಬೇಕು, ಅಮ್ಮ ಅಂತ ಕರಿಬೇಕು ಅಂತ ನಿನ್ನ ತಾಯಿಯ ಹೃದಯ ಹಂಬಲಿಸ್ತಾ ಇದೆಯಪ್ಪ. ಇನ್ನು ನಿನ್ನ ತಾಯಿಯ ಮನಸ್ಸನ್ನು ನೋಯಿಸ್ಬೇಡ ಮಗನೇ. ಅಮ್ಮನವರು ಇಷ್ಟು ಉಪದೇಶ ಮಾಡಿದಾಗ ಹುಡುಗ ದಾನೇಶ್ವರಿ ಅಮ್ಮನವರ ಚರಣಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಮೇಲೆದ್ದು ಅವ್ವ ಅಂತ ಮೊದಲಿಗೆ ಯಾರನ್ನ ಕರೆದ ಅಂದ್ರೆ ತನಗೆ ಜನ್ಮ ನೀಡಿದ ತಾಯಿಯನ್ನ ಅವ್ವ ಅಂತ ಕರೀಲಿಲ್ಲ. ಯಾವ ತಾಯಿ ಕಿವಿಯೊಳಗ ಪ್ರಣವ ಪಂಚಾಕ್ಷರ ಮಹಾಮಂತ್ರವನ್ನು ಉದ್ದೇಶ ಮಾಡಿ ಮಾತಾಡು ನನ್ನಪ್ಪ ಅಂತ ತಿಳ್ಕೊಂಡು ಜಪ ಮಾಡಿರುವ ಹಸ್ತವನ್ನ ಮಸ್ತಕದ ಮೇಲಿಟ್ಟು ಆಶೀರ್ವಾದ ಮಾಡಿದ್ಲು, ಯಾವ ತಾಯಿ ಪ್ರೀತಿಯಿಂದ ಕೈತುತ್ತು ಮಾಡಿ ಪ್ರಸಾದವನ್ನು ಉಣಿಸಿ ಶಿವಾಯ ನಮ ಅಂತ ನುಡಿಯಪ್ಪ, ಬಸವ ಅಂತ ತಿಳ್ಕೊಂಡು ನುಡಿಯಪ್ಪ ಅಂತ ಹೇಳಿದ್ಲು, ಅಂತ ಗುಡ್ಡಾಪುರ ದಾನೇಶ್ವರಿ ಅಮ್ಮನವರ ಎದುರಿಗೆ ನಿಂತ್ಕೊಂಡು ಎರಡೂ ಕರಗಳನ್ನ ಜೋಡಿಸಿ ಗದ್ಗದಿತನಾಗಿ ಅಮ್ಮ ದಾನೇಶ್ವರಿ ತಾಯಿ ನಿನ್ನ ಕೃಪಾಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ಮೊಟ್ಟ ಮೊದಲಿಗೆ ದಾನೇಶ್ವರಿ ಅಮ್ಮ ಅಂದ. ಯಾಕೆ ಹಾಗೆ? ಆ ತಾಯಿಯ ಪ್ರೀತಿನೇ ಅಂತದ್ದು, ಕರುಣೆನೇ ಅಂತದ್ದು, ಕೃಪೆ ಅಂತದ್ದು. ಅವಾಗ ತಾಯಿ ಅಂತಾಳೆ, ನನ್ನಪ್ಪ ನೀ ಬಹಳ ಒಳ್ಳೆ ಕೆಲಸ ಮಾಡಿದೆ, ನನ್ನಂತ ಸಾವಿರ ಜನ ತಾಯಂದಿರ ಕಣ್ಣೀರನ್ನು ಒರೆಸುವಂತಹ ಮಹಾತಾಯಿ, ಜಗನ್ಮಾತೆ, ಕೃಪಾಮಯಿ, ಕರುಣಾಮಯಿ, ಜಗಜ್ಜನನಿಯಾಗಿರುವಂತ ಪಾರ್ವತಿಯೇ ಗುಡ್ಡಾಪುರದೊಳಗೆ ಬಂದ ದಾನೇಶ್ವರಿ ತಾಯಿಯ ಸ್ವರೂಪದೊಳಗೆ ಕೂತಾಳ ಅನ್ನೋದು ಇವತ್ತು ನನಗೆ ನಿಶ್ಚಯವಾಯಿತು ನನ್ನಪ್ಪ. ಅವಳೇ ಈ ಲೋಕಮಾತೆ, ಲೋಕ ಪೂಜಿತೆ ಅಂತಿಕೊಂಡು ಹೇಳಿ ದಾನೇಶ್ವರಿ ಅಮ್ಮನವರ ಕರುಣೆಯನ್ನ ಕೃಪೆಯನ್ನ ಪಡೆದುಕೊಂಡು ಅಮ್ಮನವರ ಆಶೀರ್ವಾದದೊಂದಿಗೆ ಅವ್ರು ಮತ್ತೆ ಊರಿಗೆ ಬರ್ತಾರೆ ಅನ್ನುವಂಥ ವಿಷಯವನ್ನು ತಿಳಿಸಿ ಇವತ್ತು ಕಾರ್ಯಕ್ರಮ ಬಹಳಷ್ಟು ಅದಾವ. ಸ್ವಲ್ಪ ಇದರಾಗ ನಾವು ಒಂದಿಷ್ಟು ನಮ್ಮ ಇಚಲ್ ಕಾರಂಜಿಯಿಂದ ತಾಯಂದ್ರು ಬಂದಾರ, ಅವ್ರ ತಂದಿ ಅನಂತರಾಯಮ್ಮ ಇರ್ಲಿ ತಂದಿ ಅನಂತರಾಯಮ್ಮ, ನೀವು ರೆಡಿ ಯಾರ್ರಿ? ತಾಯಿಯ ಹೆಸರು ಶಿವಸಮ್ಮ, ಪಂಚಾಳ ಕುಲದಲ್ಲಿ ಬಂದಮ್ಮ, ಪಂಚಾಳ ಕುಲದಲ್ಲಿ ಬಂದಮ್ಮ, ಇಟ್ಟಾರ ಹೆಸರು ಲಿಂಗಮ್ಮ, ಗುಡ್ಡಾಪುರದ ದಾನಮ್ಮ, ನಿನ್ನ ಮಹಿಮೆ ಬಾಳಮ್ಮ, ಗುಡ್ಡಾಪುರದ ದಾನಮ್ಮ,
ನಿನ್ನ ಮಹಿಮೆಯು ಬಾಳಮ್ಮ. ಏನು ಹೇಳಲಿ ತಾಯಮ್ಮ, 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 ಏನು ಹೇಳಲಿ ತಾಯಮ್ಮ. ನಿನಗೆ ಸರಿ ಸಮನಾರಮ್ಮ, ಗುಡ್ಡಾಪುರದ ನಾನಮ್ಮ, ನಿನ್ನ ಮಹಿಮೆಯು ಬಾಳಮ್ಮ. ತಂದೆ ಅನಂತರಾಯಮ್ಮ, ತಾಯಿಯ ಹೆಸರು ಶಿರಸಮ್ಮ. ತಂದೆ ಅನಂತರಾಯಮ್ಮ, ತಾಯಿಯ ಹೆಸರು ಶಿರಸಮ್ಮ. ಪಂಚಾಳ ಕುಲದಲ್ಲಿ ಬಂದಮ್ಮ, ಪಂಚಾಳ ಕುಲದಲ್ಲಿ ಬಂದಮ್ಮ. ಇಬ್ಬರ ಹೆಸರು ಲಿಂಗಮ್ಮ, ಗುಡ್ಡಾಪುರದ ದಾನಮ್ಮ, ನಿನಗೆ ಸರಿ ಸಮನಾರಮ್ಮ. ಏನು ಹೇಳಲಿ ತಾಯಮ್ಮ, ಏನು ಹೇಳಲಿ ತಾಯಮ್ಮ, ಏನು ಹೇಳಲಿ ತಾಯಮ್ಮ, ಏನು ಹೇಳಲಿ ತಾಯಮ್ಮ. ನಿನಗೆ ಸರಿ ಸಮನಾರಮ್ಮ, ಗುಡ್ಡಾಪುರದ ದಾನಮ್ಮ, ನಿನ್ನ ಮಹಿಮೆಯು ಬಾಳಮ್ಮ. ಬಂಜೆಯರಿಗೆ ಬೆಳಕಾದಮ್ಮ, ಭವಬಂಧನ ಬಿಡಿಸಿದೆಯಮ್ಮ. ಬಂಜೆಯರಿಗೆ ಬೆಳಕಾದಮ್ಮ, ಭವಬಂಧನ ಬಿಡಿಸಿದೆಯಮ್ಮ. ಮೂರು ಲೋಕದ ತಾಯಮ್ಮ, ಮೂರು ಲೋಕದ ತಾಯಮ್ಮ, ಗುಡ್ಡಾಪುರದಲ್ಲಿ ನಿತ್ಯಮ್ಮ, ಗುಡ್ಡಾಪುರದ ದಾನಮ್ಮ, ನಿನ್ನೆ ಸರಿ ಸಮನಾರಮ್ಮ. ಏನು ಹೇಳಲಿ ತಾಯಮ್ಮ, ಏನು ಹೇಳಲಿ ತಾಯಮ್ಮ, ಏನು ಹೇಳಲಿ ತಾಯಮ್ಮ, ಏನು ಹೇಳಲಿ ತಾಯಮ್ಮ. ನಿನಗೆ ಸರಿ ಸಮನಾರಮ್ಮ, ಗುಡ್ಡಾಪುರದ ದಾನಮ್ಮ, ನಿನ್ನ ಮಹಿಮೆಯು ಬಾಳಮ್ಮ, ನಿನ್ನ ಮಹಿಮೆಯು ಬಾಳಮ್ಮ, ನಿನ್ನ ಮಹಿಮೆಯು ಬಾಳಮ್ಮ. ನಮ್ಮ ಇಚ್ಚಲ್ ಕಾರಂಜಿಯಿಂದ ಬಂದಿರುವಂತ ತಾಯಿಯಂದ್ರ ಭಾಳ ದೂರದಿಂದ ಬಂದಿರಿ, ಒಂದು ಹಾಡು ಹಾಡ್ಬಿಡ್ರಿ ಕನ್ನಡದಲ್ಲಿ. ಹಾಡ್ರಿ ಹಾಡ್ರಿ. ಇಚ್ಚಲ್ ಕಾರಂಜಿಯಿಂದ ಬಂದಿರುವಂತ ಆ ಮಾತೆಯರೆಲ್ಲರಿಗೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸೋನು. ಭಾಳ ದೂರದಿಂದ ಬಂದಾರ. ಜಗದ್ಗುರುಗಳ ಮುಂದೆ ನಾವು ಒಂದೇ ಒಂದು ಹಾಡ ಹಾಡ್ತೀವಿ ಅಂತ ತಿಳ್ಕೊಂಡು ಪಾಪ ಅವಾಗ್ಲಿಂದ ಅವರು ಬೆಳೆಸಿದ್ದಾರೆ. ತಾಯಿಯಂದ್ರ ಒಂದ್ ಸ್ವಲ್ಪ ಬೇಗನೆ ಪ್ರಾರಂಭ ಮಾಡೋದು. ನಂದು ಮೈಕ್ ಬೇಕಾದ್ರೆ ಕೊಡ್ರಿ. ರಾಮಲಿಂಗ ಹಿರೇಮಠ ಅನ್ರಿ. ಶ್ರೀ ಲಿಂಗೈಕ್ಯ ಸಿದ್ಧಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪೂರ್ವಾಶ್ರಮದ ಬಂಧುಗಳಾದ ಅದೃಶ್ಯ ಹಿರೇಮಠ ಇವರ ಮಗಳು ಬಳಿಯ ಸುಜಾತ ಬಸವರಾಜ ಹಿರೇಮಠಗಳಿಂದ ಕಂಠಮಾಲೆ. ಅವರು ಅಲ್ಲಿ ಬಂದು ನಿರೂಪಕರ ಹಿಂದೆ ನಿಂತ್ಕೋಬೇಕು. ಹಿಂದಿನ ಪರಮ ಪೂಜ್ಯರಾಗಿರುವಂತಹ ಸ್ಮರಣೀಯ ಪೂಜ್ಯರಾದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಸಹೋದರರಾಗಿರುವಂತಹ ಅದೃಶ್ಯ ಹಿರೇಮಠ ಅವರ ಸುಪುತ್ರಿಯಾಗಿರುವಂತಹ ತಾಯಿಯವರು ಹಾಗೂ ಅಳಿಯಂದರು ಹಾಗೂ ಸುಜಾತ ಹಾಗೂ ಬಸವರಾಜ್ ಹಿರೇಮಠ, ವೀರು ಹಿರೇಮಠ ಇವರಿಂದ ಜಗದ್ಗುರು ಮಹಾಸನ್ನಿಧಿಯವರಿಗೆ ಕಂಠಮಾಲೆ ಸಮರ್ಪಣೆ ಮಾಡೋದಿದೆ. ಅವರು ನಿರೂಪಣೆ ಮಾಡುವಂತ ಅಣ್ಣನವರ ಹಿಂದೆ ನಿಂತ್ಕೋಬೇಕು. ಮಹೇಶ್ ಮಾಳಿ ಅವರು ಬಾಗಲಕೋಟ್ ವೀರಭದ್ರ ಸ್ವಾಮಿಯ ಭಕ್ತರವರು, ಅವರು ಕೂಡ ಅಲ್ಲಿ ನಿರೂಪಣೆಯನ್ನು ಮಾಡುವಂತಹ ನಿರೂಪಕರ ಹಿಂದೆ ನಿಂತ್ಕೋಬೇಕು. ಕೀರ್ತಿ ಅಶೋಕ್ ಹಂಪಣ್ಣನವರ್ ಚಿಕ್ಕೋಡಿ, ಅವರು ಕೂಡ ತಯಾರಿಯಲ್ಲಿ ಇರಬೇಕು. ತುಂಬಾ ಅಪರೂಪವಾಗಿರುವಂತಹ ಭಕ್ತಿಯ ಸಮರ್ಪಣೆ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ನಾನು ನೀವುಗಳೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ದೂರದ ಇಚ್ಚಲ್ ಕಾರಂಜಿಯಿಂದ ಬಂದು ಸುಮಾರು 1 ಗಂಟೆವರೆಗೂ ತಮ್ಮ ಭಕ್ತಿ ಸಂಗೀತದ ಸುದೆಯನ್ನ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ ಮಾತೆಯರೆಲ್ಲರಿಗೂ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಆಗ್ತಾ ಇದೆ. ನಿಮ್ಮ ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದನೆ ಆಗಿದೆ. ಧನ್ಯವಾದಗಳು ತಾಯಂದ್ರೆಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಮತ್ತು ಮುಂದೆ ಬರೋರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು, ವೇದಿಕೆಯಿಂದ ನಿರ್ಗಮಿಸಬೇಕು ಅಂತ ತಿಳ್ಕೊಂಡು ತಾಯಂದ್ರಲ್ಲಿ ದಯವಿಟ್ಟು ವಿನಂತಿ. ಕಾರ್ಯಕರ್ತರು ಆ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕು. ಮುತ್ತಯ್ಯ ಸ್ವಾಮಿಗಳು ಅವರೆಲ್ಲ ಮುಗೀತಲ್ಲ, ಅಲ್ಲಿ ಆ ಕಡೆ ಕೊಡಿ. ಬರ್ರಿ
ಸಿದ್ಧಲಿಂಗಯ್ಯ ಹಿರೇಮಠ ಯಾದಗೋಡ್ ಬಂದೇನಪ್ಪ? ಸಿದ್ದಣ್ಣ ಬಂದಿಲ್ಲ? ಸಿದ್ಧಲಿಂಗಯ್ಯ ಹಾಂ ಅದೇನಾ? ಇಲ್ಲ. ಹಾಂ ಸುನೀತಾ ಈರಪ್ಪ ಕುಮಡೋಳಿ ಅವರು ಜುಗುಳ ಬಂದಾರ್ರಿ? ಇಂಥವ್ರು ಬಂದವ್ರಿಗೆ ಕೊಡ್ರಿ. ಇದು ಸಿದ್ಧಲಿಂಗಯ್ಯ ಬಿಡ್ರಿ. ಹಾಂ ದಯವಿಟ್ಟು ಕೂಡ್ರಿ, ಇಲ್ಲಾಂದ್ರೆ ತಾವು ಧನ್ಯವಾದ. ಬಸವರಾಜ್ ಶಾಂತಲಿಂಗಯ್ಯ ಹಿರೇಮಠ ಜುಗುಳ ಕಂಠಮಾಲೆ ಇದು. ಹಾಂ ಆ ಕರ್ಕಾಯಿ ಕೊಟ್ಬಿಡ್ರಿ. ಅಲ್ಲಿ ಸೈಡ್ ಅವ್ರಿ, ಅಲ್ಲಿ ಸೈಡ್ ಅಲ್ಲಿ ಗುರುಗಳ ಪಾದ ಹತ್ರ ಇಟ್ಬಿಡ್ರಿ. ಇಬ್ರು ಅಂತ ನೀವ ಅಕ್ಕವ್ರು ಈ ಕಡೆ ಬರ್ರಿ ಸ್ವಲ್ಪ ಸರಿ, ಅವ್ರು ಇದು ಮಾಡಿ. ಅಕ್ಕ ತಾಟ ಎತ್ತಿಡ್ರಿ, ಇನ್ನೊಂದು ಸ್ವಲ್ಪ ಎತ್ತಿಡ್ರಿ. ಹಾಂ ಇತ್ತೋರಿ ಯಾಜ ಇದಂತ. ಹಾಂ ಹಾಂ ಏನಿದೆ? ಶ್ರೀಮತಿ ಹಾಂ ವಿಭೂತಿ ಕೊಟ್ಟವ್ರ ಆಗ್ಲಿ. ಧನ್ಯವಾದ. ಗುರುಗಳ ಕೈ. ಹಾಂ ನೀವು ಅದನ್ನ ಒಂದು ತಾಟ ಹಿಡ್ಕೋಬೇಕು, ಆಶೀರ್ವಾದ ಮಾಡಿಕೊಡ್ತಾರೆ ಅಂತ ಹೇಳಿದ್ನಿ ನಿಮಗೆ. ಹಾಂ ಮಹೇಶ್ ಮಾಡಿ ಅವರು ಇದನ್ನ ತೋರಿ ಅವ್ರ ಕೈ ಕೊಡ್ರಿ. ಅಕ್ಕ ಬರ್ರಿ ಮೇಲೆ ಬರ್ರಿ. ಎರಡು ಹುಡುಗರು ಅಲ್ಲಿ ಅಕ್ಕ ಕಲಿಸ್ರಿ ನೀವು. ಆ ಹುಡುಗರು ಆ ಕಡೆ ಈ ಕಡೆ ನಿಲ್ಲಿಸ್ರಿ. ಮೇಲೆ ಆ ಕಡೆ ಹೋಗ್ರಿ, ಸೈಡ್ ಹೋಗ್ರಿ. ಸಿದ್ಧಲಿಂಗಯ್ಯ ಹಿರೇಮಠ ಯಾದಗೋಡ್ ಬಂದಿಲ್ಲ? ಕೀರ್ತಿ ಅಶೋಕ್ ಹಂಪಣ್ಣನವರ್ ಚಿಕ್ಕೋಡಿ. ಚಿಕ್ಕೋಡಿ ಬಂದಿರೇನ್ರಿ? ಮಲ್ಲು ಸರ್ ಬಂದಾರೇನ್ರಿ ಅವ್ರು? ಇಲ್ಲ. ಹಾಂ ಬಿಡ್ರಿ, ಬಂದ್ರೆ ಇದು ಮಾಡೋಣ. ಮಲ್ಲಯ್ಯ ಸರ್ ಏನು ಹೇಳಿದ್ರಲ್ಲ, ಅದು ಏನು ಓದ್ತೀರಾ? ಶ್ರೀಮತಿ ಲಕ್ಷ್ಮೀಬಾಯಿ ಏನ್ರಿ ಇದು? ಮತ್ತೆ ಲಕ್ಷ್ಮೀಬಾಯಿ ಸತ್ತಪ್ಪ ಉಪ್ಪಾರ್ ಇವರು ವೀರಭದ್ರೇಶ್ವರ ಕುದುರೆಗೆ ಗೆಜ್ಜಿ ಸರ ಬೆಳೆದು ಒಂದು ಗಂಟೆ ನಂದಿಗೆ ಗಲಿಪೋಸ್ತ್ರ 45,000 ಖರ್ಚು ಮಾಡಿ ಸೇವೆ ಸಲ್ಲಿಸಿದಾರ. ಅವರಿಗೆ ಗುರುಗಳಿಂದ ಆಶೀರ್ವಾದ ಆಗಬೇಕು. ಅವ್ರು ಕೇಳ್ತೀನಿ ಉಪ್ಪಾರಾಜಿ ಬರೀ ಮೇಳ. ಇವ್ ಎರಡು ಹುಡುಗರು ಕೊಡ್ರಲ್ಲ ಆ ಕಡೆ ಈ ಕಡೆ. ಅಕ್ಕ ಮುಕ್ಕೊಂದ ಇವ್ ಎರಡು ಹುಡುಗರು ಕೊಡ್ರಿ ಆ ಕಡೆ ಈ ಕಡೆ. ಗುರುಗಳ ವಿಶ್ವ ಇದೊಂದು ಹುಡುಗನ್ ತಗೋರ ಆ ಕಡೆ ಈ ಕಡೆ ನಿಲ್ಲಿಸ್ರಿ. ಆ ಹುಡುಗರು ಮೇಲೆ ನಿಲ್ಲಿಸ್ರಿ. ಎತ್ಕೋ. ಹಾಂ ಶ್ರೀಮತಿ ಲಕ್ಷ್ಮೀಬಾಯಿ ಸತಪ್ಪ ಉಪ್ಪಾರ್ ಯಡೂರ್, ನಮ್ಮ ಕುದುರೆ ಶ್ರೀಮಠದ ಕುದುರೆ ಶಿವ. ಈ ಕುದುರೆಗೆ ಗೆಜ್ಜೆ ಸರ, ಗಂಟೆ, ನಂದಿಗೆ ಗಲಿಪ ಮತ್ತು ವಸ್ತ್ರವನ್ನು ಕೊಟ್ಟಿದ್ದಾರೆ. ಆ ತಾಯಿ ವೇದಿಕೆ ಮೇಲೆ ಹೋಗಿ ಜಗದೊಂದು ಆಶೀರ್ವಾದ ಪಡ್ಕೊಳ್ಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಓಕೆ ಆಯ್ತು. ಈಗ ಮತ್ತಿದು ಮಾಡಬೇಡ್ರಿ ಭಾಳ. ಈಗ ನೇರವಾಗಿ ಗುರುಗಳ ಪಾದ ಪೂಜೆ ಇದೆ. ಹಾವೇರಿ ಸರ್ ಬರ್ರಿ ಕಡೆ ಆಮೇಲೆ ಕೊಡಕಂತ. ಹಾಂ ಓಕೆ, ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ಅದ ಸಿದ್ಧಲಿಂಗಯ್ಯನವ್ರು ಬಂದಿಲ್ಲ, ಆಮೇಲೆ ಇನ್ನೊಬ್ರು ಚಿಕ್ಕೋಡಿಯವರು ಹಂಪಣ್ಣವ್ರು ಬಂದಿಲ್ಲ. ಈಗ ಗುರುಗಳ ಪಾದ ಪೂಜೆ. ಹಾಂ ಅದ ಗುರುಗಳ ಕಡೆ ಇಲ್ಲಿಂದ ಈ ಕಡೆ ಅರ್ಪಿಸ್ರಿ. ಗುರುಗಳ ಪಾದಕ್ಕೆ ಅರ್ಪಿಸ್ರಿ. ಸ್ವಲ್ಪ ಎತ್ತಿ ಕೊಡ್ರಿ ತಾಯಿ. ಅಕ್ಕ ಎತ್ತಿ ಹಿಡ್ಕೊರಿ.